ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಯಾವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣೀ ವಾಚಿ ನರ್ತಯತು ಕ್ಷಿಪ್ರಂ ಮೇಧಾನ್ ದೇವಿ ಸರಸ್ವತೀ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ. ನಾರಾಯಣಃ ಪರೋ ವ್ಯಕ್ತಾದಂಡಮವ್ಯಕ್ತಸಂಭವಂ ಅಂಡಸ್ಯಾಂತಸ್ತ್ವಿಮೇ ಲೋಕಾಃ ಸಪ್ತದ್ವೀಪಾ ಚ ಮೇದಿನಿ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಮಸ್ತಸ್ಮೈ ಭಗವತೆ ಶಂಕರಾಚಾರ್ಯರೂಪಿಣೆ ಯೇನ ವೇದಾಂತವಿದ್ಯೇಯಂ ಉದ್ಧೃತಾ ವೇದಸಾಗರಾತ್. ನನ್ನ ಭಗವದ್ಗೀತಾ ಬಂಧುಗಳೇ ಮತ್ತು ಎಲ್ಲ ಶ್ರೋತೃ ಬಂಧುಗಳೇ, ಈ ಕಾರ್ಯಕ್ರಮದ ಪ್ರಾಯೋಜಕರಾದಂತಹ ದತ್ತಿ ನಾಗರಾಜ್ ಅವರೇ, ನಿಮ್ಮೆಲ್ಲರ ಹೃನ್ಮಂದಿರದಲ್ಲಿ ಬೆಳಗ್ತಾ ಇರುವಂತಹ ಮಹಾಚೈತನ್ಯಕ್ಕೆ ವಂದಿಸಿ ನನ್ನ ಇಂದಿನ ಕೆಲಸಕ್ಕೆ ಮುಂದಾಗ್ತಾ ಇದ್ದೇನೆ. ನಿನ್ನೆ ದಿವಸ ನಾವು ಈ 8ನೇ ಅಧ್ಯಾಯದ 15ನೇ ಶ್ಲೋಕದವರೆಗೆ, 14ನೇ ಶ್ಲೋಕದವರೆಗೆ ನಾವು ಚಿಂತನೆ ಮಾಡಿದ್ದೇವೆ. ಉಪಾಸಕನಾದವನು ಅಥವಾ ಅವನನ್ನು ಗೌರವದಿಂದ ಕರಿಬೇಕು ಅಂತ ಆದರೆ ಯೋಗಿ ಅಂತ ಕರೆಸಿಕೊಂಡವನು ತನ್ನ ಆ ಪ್ರಾಣೋತ್ಕ್ರಮಣ ಸಂದರ್ಭದಲ್ಲಿ ಯಾವ ರೀತಿಯ ಸಿದ್ಧತೆಯೊಂದಿಗೆ ಆತ ತನ್ನ ಭೌತಿಕ ದೇಹವನ್ನು ಬಿಟ್ಟು ತನ್ನ ಗುರಿಯಾದಂಥ ಮುಕ್ತಿಯತ್ತ ಹೇಗೆ ಹೊರಟು ಹೋಗ್ತಾನೆ ಇಲ್ಲಿಂದ ಅನ್ನೋದನ್ನು ಕೃಷ್ಣ ತಿಳಿಸಿದ್ದಾನೆ. ಈ 11, 12 ಮತ್ತು 13 3 ಶ್ಲೋಕಗಳಲ್ಲಿ. ಅದಾದ ಮೇಲೆ ಅರ್ಜುನ ಒಂದು ಪ್ರಶ್ನೆ ಕೇಳಿದ. ಕೃಷ್ಣ, ಸಾವು ಎನ್ನುವುದು ಯಾರಿಗೂ ಹೇಳಿಕೊಂಡು ಬರೋದಿಲ್ಲ, ಮತ್ತು ಈ ವಿಷಯವನ್ನು ನಾನು ಕೇಳ್ತಾ ಇರೋದು ಯುದ್ಧ ಭೂಮಿಯಲ್ಲಿ, ಹೇಳ್ತಾ ಇರುವ ನೀನಿರುವುದು ಸಹ ಯುದ್ಧ ಭೂಮಿಯಲ್ಲಿ. ಯುದ್ಧ ಭೂಮಿಯಲ್ಲಿ ಸಾವು ಎನ್ನುವಂಥದ್ದು ಯಾವ ಕ್ಷಣದಲ್ಲಾದರೂ ಬರಬಹುದು. ಹಾಗಾಗಿ ನಮ್ಮ ಎದುರಾಳಿಗಳು ಬಾಣವನ್ನು ಬಿಟ್ಟ ಮೇಲೆ ನಾವು ಇಷ್ಟೆಲ್ಲ ಸಿದ್ಧತೆ ಮಾಡಿಕೊಳ್ಳೋದಕ್ಕಿಂತ ಮೊದಲೇ ನಮ್ಮ ಶರೀರ ಈ ಭೂಮಿಯಲ್ಲಿ ಬಿದ್ದು ಹೋಗೋದಿಲ್ವೇ? ಹೀಗಿದ್ದಾಗ ನೀನು ಹೇಳಿದಂತಹ ಈ ಆಸನಾರೂಢನಾಗಿ ಪ್ರಾಣಾಯಾಮ ಕುಂಭಗಳನ್ನು ಮಾಡಿ ಓಂಕಾರವನ್ನು ಚಿಂತನೆ ಮಾಡ್ತಾ ಮತ್ತು ಉಸಿರನ್ನು ನಿಗ್ರಹಿಸಿ ಸುಷುಮ್ನಾ ನಾಡಿಯ ಮೂಲಕ ದೇಹವನ್ನು ಇಲ್ಲಿ ವಿಸರ್ಜನೆ ಮಾಡಿ ನಾವು ಬಿಟ್ಟು ಹೋಗೋದಕ್ಕಾಗತ್ತಾ ಕೃಷ್ಣ? ಆಗೋದಿಲ್ಲ. ಹಾಗಾಗಿ ನೀನು ಹೇಳ್ತಾ ಇರುವಂಥ ಈ ವಿಷಯ ಪ್ರಾಯಶಃ ಆಚರಣೆಗೆ ತರೋದು ತುಂಬ ಕಷ್ಟ ಅಂತ ಅನಿಸುತ್ತೆ ನನಗೆ. ಒಟ್ಟಾರೆ ಏನು ಕೇಳಿದರೆ, ಕೃಷ್ಣ ನೀನು ಹೇಳ್ತಾ ಇರುವಂಥ ನಿನ್ನ ಉಪದೇಶ ಸಾಮಾನ್ಯ ಸಂಸಾರಿಗಳಿಗೆ ಏನೂ ಉಪಯೋಗಕ್ಕಿಲ್ವ ಕೃಷ್ಣ? ಎಲ್ಲ ಸಾಧಕರಿಗೆ ಜೀವಮಾನ ಎಲ್ಲ ಇದಕ್ಕೋಸ್ಕರ ತೆಯ್ಯವರಿಗೆ ಉಪಕಾರ ಆಗುವ ಹಾಗೆ ನೀನು ಹೇಳ್ತಿದ್ದೀಯ ಅಷ್ಟೇ ಹೊರತನು ಸಂಸಾರಿಗಳು ನಿನ್ನ ಮನಸ್ಸಿಗೆ ಬರ್ತಾ ಇಲ್ಲ ಎನ್ನುವ ಹಾಗೆ ನಮ್ಮೆಲ್ಲರ ಅಳಲನ್ನು ತನ್ನ ಮಾತಿನಲ್ಲಿ ತುಂಬಿ ಅರ್ಜುನ ಕೃಷ್ಣ ಹೇಳಿದಾಗ ಕೃಷ್ಣ ಒಂದು ಮಾತು ಹೇಳ್ತಾನೆ. ಅನನ್ಯಚೇತ ಸತತಂ ಯೋಮಾಂ ಸ್ಮರತೆ ನಿತ್ಯಶಃ ತಸ್ಯಾಹಂ ಸುಲಭ ಪಾರ್ಥ ನಿತ್ಯಯುಕ್ತಸ್ಯ ಯೋಗಿನಃ. ನೋಡಿ, ಆ ಸಂಸಾರಿಗಳನ್ನು ಕೃಷ್ಣ ಯೋಗಿ ಅಂತ ಕರೀತಾನೆ ಇಲ್ಲಿ. ಆದರೆ ಅವನು ಯೋಗಿ ಅಂತ ಕರೆಸ್ಕೊಳ್ಬೇಕಿದ್ರೆ ಒಂದೇ ಒಂದು ವಿಶೇಷಣ ಇರಬೇಕು. ಹೇಗಿರಬೇಕು ಅಂದರೆ ಅನನ್ಯಚೇತಾ ನಿತ್ಯಯುಕ್ತ. ಅವನು ನನ್ನೊಂದಿಗೆ ಸದಾ ಇರಬೇಕು ಮಾನಸಿಕವಾಗಿ. ಈ ಶ್ಲೋಕದ ವಿವರಣೆ ಆಗಿದೆ, ಅದರ ಒಂದು ಮಾತು ಹೇಳಿ ಮುಂದಕ್ಕೆ ಹೋಗಿಬಿಡ್ತೇನೆ. ಕೃಷ್ಣ ಏನು ಹೇಳಿದ ಈ ಶ್ಲೋಕದಲ್ಲಿ ಒಟ್ಟಾರೆ ಅಂದರೆ, ಯಾರು ನನ್ನನ್ನು ಮರೆಯುವುದಿಲ್ವೋ ನಾನು ಅವರನ್ನು ಮರೆಯುವುದಿಲ್ಲ. ಇಡೀ ಶ್ಲೋಕದ ಸಾರಾತ್ ಸಾರ ಇದು. ಹಾಗಾಗಿ ಕೃಷ್ಣ
ನಮ್ಮನ್ನು ಮರಿಬಾರದು. ಕೃಷ್ಣ ಅಂದರೆ ಮತ್ತೆ ಪುನಃ ಪರಬ್ರಹ್ಮ ವಸ್ತು, ಆತ್ಮವಸ್ತುವನ್ನು ಮರಿಬಾರದು ಅಂತಾದರೆ ನಾವು ಅದರ ಬಗ್ಗೆ ಅಷ್ಟೋ ಇಷ್ಟೋ ಯೋಚನೆ ಮಾಡಬೇಕು, ನಾವು ಅದನ್ನು ಮರಿಬಾರದು. ಇಷ್ಟು ಹಿನ್ನೆಲೆಯಲ್ಲಿ ಈ ಶ್ಲೋಕದ ವಿವರಣೆ ಆಗಿದೆ ಅಂತ ಅಂದ್ಕೊಂಡು ಮತ್ತೆ ಈ 15ನೇ ಶ್ಲೋಕಕ್ಕೆ ಹೋಗೋಣ. ಮಾಮುಪೇತ್ಯ ಪುನರ್ಜನ್ಮ ದುಃಖಾಲಯಮಶಾಶ್ವತಂ ನಾಪ್ನುವಂತಿ ಮಹಾತ್ಮಾನಃ ಸಂಸಿದ್ಧಿಂ ಪರಮಾಂಗತಾಃ. ನನ್ನನ್ನು ಸೇರಿ ಮೋಕ್ಷ ಎನ್ನುವಂತಹ ಪರಮಸಿದ್ಧಿಯನ್ನು ಪಡೆದಂತಹ ಮಹಾತ್ಮರು ನಾನಾ ದುಃಖಗಳಿಗೆ ಆಗರವೂ ಮತ್ತು ಇದ್ದಂತೆ ಇರದೆ ಅಶಾಶ್ವತವೂ ಆದಂತಹ, ಅಂದರೆ ನಶ್ವರವಾದಂತಹ ಈ ಪುನರ್ಜನ್ಮವನ್ನು ಮತ್ತೆ ಪಡೆಯುವುದಿಲ್ಲ. ಇಷ್ಟು ವಿವರಣೆಯನ್ನು ನಿನ್ನೆ ದಿವಸ ನಾನು ಇದನ್ನು ಹೇಳಿದ್ದೆ. ಈ ಶ್ಲೋಕವನ್ನು ಸ್ವಲ್ಪ ವಿವರಿಸಬೇಕಾಗಿದೆ. ಇಲ್ಲಿ ಕೃಷ್ಣ ಒಂದು ಮಾತು ಹೇಳ್ತಾನೆ, ಮಾಂ ಉಪೇತ್ಯ, ನನ್ನನ್ನು ಬಂದು ಸೇರಿ ಅಂತ ಅರ್ಥ. ಸೇರಿದವರು ಅಂತ ಬೇಕಾದ್ರೂ ಹೇಳೋಣ, ಸ್ವಲ್ಪ ವಿಸ್ತೃತವಾಗಿ ಹೇಳಬೇಕು ಅಂದರೆ ನನ್ನನ್ನು ಒಮ್ಮೆ ಸೇರಿ ಆದಮೇಲೆ ಅವರು ಮತ್ತೆ ಈ ದುಃಖದ ಮಡುವಿನಂತಿರುವಂತಹ ಪುನರ್ಜನ್ಮಕ್ಕೆ ಬರುವುದಿಲ್ಲ. ಮತ್ತು ಇನ್ನೊಂದು ವಿಶೇಷಣ ಉಂಟು, ಅಶಾಶ್ವತಂ, ಅಶಾಶ್ವತವಾದಂತಹ ಪುನರ್ಜನ್ಮಕ್ಕೆ ಬರುವುದಿಲ್ಲ ಅಂತ. ಈ ಶ್ಲೋಕದ ಮೇಲಿನ ಅರ್ಥವನ್ನಷ್ಟೇ ಇಟ್ಕೊಂಡು ನಾವು ನೋಡಿದಾಗ ಒಂದು ಸಂಶಯ ಬರ್ತದೆ. ಮಾಂ ಉಪೇತ್ಯ, ನನ್ನನ್ನು ಬಂದು ಸೇರಿದವರು ಅಂತ. ಈ ನನ್ನನ್ನು ಬಂದು ಸೇರಿದವರು ಅಂದರೆ, ಈಗ ನಮ್ಮದು ಇಲ್ಲೊಂದು ಮನೆ ಇರುತ್ತೆ, ನಾವು ಇನ್ನೊಂದು ಮನೆಗೆ ಹೋಗಿ ಸೇರ್ತೇವೆ. ಹಾಗೆಯೇ ಈ ಮನೆಯನ್ನು ಬಿಟ್ಟು ಇನ್ನೊಂದು ಮನೆಗೆ ಹೋಗಿ ಸೇರಿದ ಹಾಗೋ ಇಲ್ಲಿ ಸೇರುವುದು ಅಂದರೆ ಹಾಗೆ ಅಲ್ಲ. ಹಾವು ಬಿಲದ ಒಳಕ್ಕೆ ಹೋದ ಹಾಗೇನೂ ಅಲ್ಲ. ಏಕೆಂದರೆ ಇಲ್ಲೆಲ್ಲ ಸೇರುವುದು ಬೇರೆ ಮತ್ತು ಸೇರಲ್ಪಡುವುದು ಬೇರೆ. ಸೇರುವುದು ಹಾವು, ಸೇರಲ್ಪಡುವುದು ಬಿಲ, ಎರಡೂ ಬೇರೆ ಬೇರೆ. ಹಾಗೆ ಕೃಷ್ಣ ಹೇಳುವಂಥ ಇಲ್ಲಿ ಮಾಮುಪೇತ್ಯ ಅಂದರೆ ನನ್ನನ್ನು ಬಂದು ಸೇರೋದು ಅಂದರೆ ಈ ರೀತಿಯಾದ ಅರ್ಥ ಅಲ್ಲ. ಹಾಗಿದ್ರೆ ಎಂತಹ ಅರ್ಥ ಅಂದರೆ, ಪರಬ್ರಹ್ಮವೇ ತನ್ನ ಸ್ವರೂಪ ಅಂತ ತಿಳಿದುಕೊಳ್ಳೋದು, ನಾನು ಅದಕ್ಕಿಂತ ಬೇರೆ ಅಲ್ಲ ಅಂತ ತಿಳಿದುಕೊಳ್ಳದೇನೆ ಅದನ್ನು ಸೇರುವುದ, ಅಂದರೆ ಅದನ್ನು ಸೇರಿದ ಹಾಗೆ ಅಂತ ಅರ್ಥ. ಯಾವಾಗಲೂ ಅಷ್ಟೇ, ನಮಗೆ ಒಂದು ವಿಷಯದ ಜ್ಞಾನವಾದಾಗ ನಾವು ಅದರ ಜೊತೆ ಒಂದಾಗಿ ಬಿಡ್ತೇವೆ ಅಲ್ವಾ? ಹಾಗೆಯೇ ಈ ರೀತಿಯಾಗಿ ಯಾವಾತ ನನ್ನನ್ನು ತಿಳಿದುಕೊಳ್ತಾನೋ ಅವನು ಮತ್ತೆ ಪುನಃ ದುಃಖಾಲಯವಾದಂತಹ ಪುನರ್ಜನ್ಮಕ್ಕೆ ಬರುವುದಿಲ್ಲ ಅಂತ ಕೃಷ್ಣ ಹೇಳಿದ. ಮಹಾತ್ಮರು ತಮ್ಮ ಈ ಉಪಾಸನಾ ಬಲದಿಂದ, ದೇವಯಾನ ಮಾರ್ಗದಿಂದ ಅಥವಾ ಶುಕ್ಲಗತಿ ಮತ್ತೂ ಸಹ ಮುಂದೆ ಅದರ ವಿಚಾರ ಸುದೀರ್ಘವಾಗಿ ಬರ್ತದೆ, ಬ್ರಹ್ಮಲೋಕವನ್ನು ಸೇರ್ತಾರೆ ಅಂತ. ದೇವಯಾನ ಮಾರ್ಗದಿಂದ ಸಾಧಕರು, ಉಪಾಸಕರು. ಈ ಬ್ರಹ್ಮಲೋಕ ಅಂದ ತಕ್ಷಣ ನಮಗೊಂದು ಸ್ವಲ್ಪ ಗೊಂದಲ ಉಂಟು ಇಲ್ಲಿ. ಏನು ಅಂದರೆ, ಬ್ರಹ್ಮ ಇರುವುದು ಬ್ರಹ್ಮಲೋಕ, ಶಿವ ಇರುವುದು ಕೈಲಾಸ, ವಿಷ್ಣು ಇರುವುದು ವೈಕುಂಠ. ಹೀಗೆಲ್ಲ ಪುರಾಣ ಸಾಹಿತ್ಯಗಳು ಹೀಗೆ ಅದನ್ನು ವರ್ಣನೆ ಮಾಡ್ತವೆ. ಒಂದಕ್ಕಿಂತ ಮೇಲೆ ಇನ್ನೊಂದುಂಟು, ಹೀಗುಂಟು ಅಂತ. ಇನ್ನು ಆವಾವ ಮತದ ಕಟ್ಟಾಭಿಮಾನಿಗಳು ನಮ್ಮ ದೇವರಿರುವ ಲೋಕವೇ ಹೆಚ್ಚು ಶ್ರೇಷ್ಠ ಅಂತ ಇವರೊಳಗೆ ಗುದ್ದಾಟ, ಅವರೊಳಗೆ ಏನೂ ಗುದ್ದಾಟ ಇಲ್ಲ. ಯಾವಾಗಲೂ ಭಗವದ್ ವಿಷಯದಲ್ಲಿ ಭಕ್ತರು ಹೊಡ್ಕೊಳ್ತಾರೆ ಅಷ್ಟೇ ಹೊರತೂ ಸಹ ಭಗವಂತ ತಾನು ಬೇರೆ ಬೇರೆ ರೂಪದಲ್ಲಿದ್ದರೂ ಸಹ ಅವನೆಂದು ಹೊಡ್ಕೊಳ್ಳೋದಿಲ್ಲ. ಆದರೂ ನಮ್ಮವ್ರು ಕೆಲವು ಸಲ ಈ ಭಕ್ತರಿಗೂ ಭಗವಂತರಿಗೂ ಜಗಳ ತಂದಿಟ್ಟು ನೋಡೋಣ ಅಂತ ವ್ಯವಸ್ಥೆಯನ್ನು ಮಾಡಿದ್ದಾರೆ ನಮ್ಮ ಕವಿಗಳು. ಅದು ನಮ್ಮ ಸಾಹಿತ್ಯದಲ್ಲಿ ಸಾಕಷ್ಟಿದೆ. ಕೃಷ್ಣಾರ್ಜುನರ ಯುದ್ಧ ಮತ್ತು ರಾಮಾಂಜನೇಯ ಯುದ್ಧ, ಇದನ್ನೆಲ್ಲ ನೋಡೋಣ ಯಾರು ಹೇಳ್ತಾರೆ ಅಂತ. ಹೀಗೆ ಇದೆಲ್ಲ ಕವಿಗಳ ಒಂದು ಚಮತ್ಕಾರ. ಆದರೆ ವಾಸ್ತವಿಕವಾಗಿ ಇವೆಲ್ಲ ಪುರಾಣ ಸಾಹಿತಿಗಳು ಈ ರೀತಿಯಾಗಿ ಅದನ್ನು ಹೇಳಿ ಆ ಸಾಹಿತ್ಯವನ್ನು ಬೆಳೆಸಿವೆ. ಇವೆಲ್ಲ ಆವಾವ ಮಟ್ಟಕ್ಕೆ ಸರಿ. ಆದರೆ ವೇದಾಂತ ಹೇಳ್ತಾ ಇರೋದು ಕೇವಲ ಈ ಎತ್ತರಕ್ಕಲ್ಲ, ತುಂಬ ಎತ್ತರದ ವಿಚಾರವನ್ನು ಹೇಳುತ್ತೆ.
ಈ ವಿಷ್ಣು ಲೋಕ ಅಂದರೆ ವೈಕುಂಠ, ಕೈಲಾಸ ಅಥವಾ ತಾಯಿಯನ್ನು ಆರಾಧನೆ ಮಾಡುವವರು ಹೋಗಿ ಸೇರುವಂಥದ್ದು ಶ್ರೀಪುರ ಅಂತೆಲ್ಲ ಹೇಳ್ತಾರೆ. ಹೀಗೆ ಇವೆಲ್ಲವೂ ಸಹ ವಾಸ್ತವಿಕವಾಗಿ ಬೇರೆ ಬೇರೆ ಅಲ್ಲ, ಎಲ್ಲವೂ ಸಹ ಬ್ರಹ್ಮಲೋಕವೇ. ಹೀಗೆ ಹೇಳಿದಾಗ ಕೆಲವು ಜನರಿಗೆ ಬೇಸರ ಆಗುತ್ತೆ. ಅಲ್ರಿ, ವಿಷ್ಣುವಿನ ಆರಾಧನೆ ಮಾಡಿದ್ರು ಬ್ರಹ್ಮಲೋಕಕ್ಕೆ ಹೋಗ್ತಾರಾ, ಶಿವನ ಆರಾಧನೆ ಮಾಡಿದ್ರು ಬ್ರಹ್ಮಲೋಕಕ್ಕೆ ಹೋಗ್ತಾರಾ, ಮತ್ತು ಕೈಲಾಸದಲ್ಲಿ ಏನು ಬಾಗಿಲು ಹಾಕಿಬಿಟ್ಟಿದ್ದಾರಾ ಅಂತ. ಪುರಾಣಗಳು ಹೀಗೆ ಹೇಳ್ತೇವೆ ಅಂತ ನಾನು ಹೇಳಿದ್ದೇನೆ. ವೇದಾಂತದ ನೆಲೆಯಲ್ಲಿ ಇವೆಲ್ಲವೂ ಸಹ ಒಂದೇ. ಹೇಗೆ ಅಂದರೆ, ವಿಷ್ಣುವಿನ ಉಪಾಸಕರು ಅವರು ಹೋಗೋದು ಬ್ರಹ್ಮಲೋಕಕ್ಕೇನೆ, ಆದರೆ ಅವರಿಗೆ ಅಲ್ಲಿ ಇದು ವೈಕುಂಠ ಎನ್ನುವಂಥ ಭಾವ ಇರ್ತದೆ. ಹಾಗೆಯೇ ಶಿವನ ಭಕ್ತರು ಹೋಗಿ ಸೇರುವುದು ಸಹ ಬ್ರಹ್ಮಲೋಕವನ್ನೇ, ಆದರೆ ಅಲ್ಲಿದ್ದಾಗ ಅವರಿಗೆ ನಾನು ಕೈಲಾಸದಲ್ಲಿದ್ದೇನೆ ಎನ್ನುವಂಥ ಭಾವ ಬರ್ತದೆ. ಹಾಗೆ ಜಗನ್ಮಾತೆಯನ್ನು ಆರಾಧನೆ ಮಾಡಿದವರು ಅವರು ಹೋಗಿ ಸೇರುವುದು ಬ್ರಹ್ಮಲೋಕವನ್ನೇ, ಅವರಿಗೆ ನಾನು ಶ್ರೀಪುರದಲ್ಲಿದ್ದೇನೆ ಎನ್ನುವಂಥ ಭಾವನೆ ಬರ್ತದೆ. ಹೀಗೆ ಇವೆಲ್ಲವೂ ಸಹ ಒಂದೇ ಲೋಕದಲ್ಲಿ ಆವಾವ ಉಪಾಸಕನ ಉಪಾಸ್ಯ ದೇವತೆಯ ಒಂದು ಹಿನ್ನೆಲೆಯಿಂದಾಗಿ ಆ ಒಂದೇ ಲೋಕವೇ ಬೇರೆ ಬೇರೆಯಾಗಿ ಅವರಿಗೆ ಅನುಭವಕ್ಕೆ ಬರ್ತಾ ಇರ್ತದೆ. ಆ ಹಿನ್ನೆಲೆಯಲ್ಲಿ ವೇದಾಂತ ಹೇಳುವುದು ಒಂದೇ, ಬ್ರಹ್ಮಲೋಕ ಅಂತ. ಅಲ್ಲಿ ಆ ಬ್ರಹ್ಮಲೋಕಕ್ಕೆ ಹೋದಾಗ ಇವರು ಬ್ರಹ್ಮನೊಂದಿಗೆ ತತ್ವಚಿಂತನೆಯನ್ನು ಮಾಡಿ ಅವರು ಮುಕ್ತರಾಗ್ತಾರೆ ಅಂತ. ಈ ಮಾತು ನಿನ್ನೆನೂ ನಾನು ಹೇಳಿದ್ದೆ, ಮೊನ್ನೆನೂ ಹೇಳಿದ್ದೆ. ಕೆಲವು ಜನರಿಗೆ ಈ ಮಾತನ್ನು ಪ್ರಾಯಶಃ ಇವರೇನೋ ಸ್ವತಂತ್ರವಾಗಿ ಹೇಳ್ತಾ ಇದ್ದಾರೇನೋ ಅಂತ ಕೆಲವು ಸಂಶಯ ಬಂದುಬಿಡ್ತದೆ. ಹಾಗಾಗಿ ಈ ಎಲ್ಲ ಮಾತಿನ ಹಿಂದೆ ಒಂದು ಆಧಾರ ಇಲ್ಲದೆ ನಾನು ಯಾವುದನ್ನು ಹೇಳೋದಿಲ್ಲ. ಇದಕ್ಕೆ ಸ್ಮೃತಿ ವಾಕ್ಯ ಒಂದುಂಟು. ಏನು ಅಂದರೆ, ಬ್ರಹ್ಮಣ ಸಹತೆ ಸರ್ವೇ ಸಂಪ್ರಾಪ್ತೆ ಪ್ರತಿ ಸಂಚರೆ ಪರಸ್ಯಾಂತೆ ಕೃತಾತ್ಮಾನಃ ಪ್ರವಿಶಂತಿ ಪರಂಪದಂ ಅಂತ. ಆ ಚತುರ್ಮುಖನ ಜೊತೆಗೆ ಬ್ರಹ್ಮಲೋಕವನ್ನು ಸೇರಿ ಆದಮೇಲೆ ಅವನೊಂದಿಗೆ ವೇದಾಂತ ಚಿಂತನೆಯನ್ನು ಮಾಡಿ ಅವರ ಚಿಂತನೆ ಪರಿಪಕ್ವವಾಗಿದ್ದರೆ ಅವರು ತಮ್ಮ ಈ ಭೌತಿಕ ದೇಹವನ್ನು ಅಂದರೆ ಸೂಕ್ಷ್ಮ ಶರೀರವನ್ನು ಬಿಟ್ಟು ಅವರು ಬ್ರಹ್ಮನೊಂದಿಗೆ ಮುಕ್ತರಾಗ್ತಾರೆ. ಚಿಂತನೆ ಪರಿಪಕ್ವ ಆಗಿಲ್ಲದೇ ಇದ್ದರೆ ಮತ್ತೆ ಪುನಃ ಆ ಕಲ್ಪ ಮುಗಿದಾದ್ಮೇಲೆ ವಾಪಸ್ ಬರ್ತಾರೆ. ಇದಿಷ್ಟು ಈ ಹಿನ್ನೆಲೆಯಲ್ಲಿ ಉಪಾಸಕರು ಹೋಗ್ತಾ ಇರುವಂಥ ಒಂದು ಕ್ರಮ, ಅದರ ಸೂಕ್ಷ್ಮ ಪರಿಚಯ. ಇಲ್ಲಿ ಈ ಶ್ಲೋಕದಲ್ಲಿ ಕೃಷ್ಣ ಒಂದು ಮಾತು ಹೇಳ್ತಾನೆ. ಆ ಪುನರ್ಜನ್ಮ ಹೇಗೆ ಅಂದರೆ ದುಃಖಾಲಯ ಮತ್ತು ಅಶಾಶ್ವತ ಅಂತ. ಜನ್ಮ ಎತ್ತುವುದು ಒಂದು ದುಃಖ, ಬರೇ ದುಃಖ ಅಲ್ಲ, ದುಃಖದ ಆಲಯ. ಆಲಯ ಅಂದರೆ ಮನೆ ಅಂತ. ಈ ಮಾತನ್ನು ಹೇಳಿದಾಗ ನಮಗಿದು ಸುಳ್ಳೇನೋ ಅಂತ ಅನ್ನಿಸ್ತದೆ. ನಾವು ಅದನ್ನು ಅನುಭವಿಸಿದ್ದೇವೆ, ಆದರೆ ಮರೆತು ಬಂದಿದ್ದೇವೆ. ಅಲ್ಲ, ಮರೆತು ಇದ್ದೇವೆ. ಯಾಕೆಂದರೆ ನಾನು ಈ 3-4 ದಿವಸದಿಂದ ಒಂದು ಹೇಳಿದ ನೆನಪು, ಆವಾಗ ನಾವು ಅನುಭವಿಸಿದ ನೋವನ್ನು ಹೇಳಿಕೊಳ್ಳುವ ಸ್ಥಿತಿಯಲ್ಲಿ ನಾವಿರಲಿಲ್ಲ. ಮುಂದೆ ದೇಹ ಮನಸ್ಸು ಎಲ್ಲ ಬೆಳೀತಾ ಬಂದ ಹಾಗೆ ಏನಾಯಿತು ಕೇಳಿದರೆ ಅನುಭವಿಸಿದ್ದು ಮರೆತು ಹೋಯಿತು. ಮರೆತು ಹೋದಾಗ ಏನಾಯಿತು ಕೇಳಿದರೆ ನಾನು ಅನುಭವಿಸಲೇ ಇಲ್ಲ ಈ ಕಷ್ಟನ ಎನ್ನುವಂಥ ತೀರ್ಮಾನಕ್ಕೆ ಬಂದು ನಾವು ನಿಂತ್ವಿ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಪುನರ್ಜನ್ಮ ಎನ್ನುವಂಥದ್ದು ದುಃಖಾಲಯ ಅಂತ. ಒಂದು ಸಲ ಜನ್ಮ ಎತ್ತಿದ ಅಂದರೆ ಅವನು ಮಿನಿಮಮ್ 3 ತರಹದ ದುಃಖವನ್ನು ಅನುಭವಿಸಲೇಬೇಕು. ಮತ್ತು ಮ್ಯಾಕ್ಸಿಮಮ್ ಎಷ್ಟು ಅಂತ ಕೇಳಬೇಡಿ, ಮಿನಿಮಮ್ ಅಷ್ಟು. ಇದನ್ನೇ ಶಾಸ್ತ್ರದ ಪರಿಭಾಷೆಯಲ್ಲಿ ತಾಪತ್ರಯ ಅಂತ ಕರೆಯೋದು. ಆ ಮಿನಿಮಮ್ ದುಃಖ 3 ಅಂತಂದರೆ ಯಾವ್ಯಾವುದಪ್ಪ ಅಂದರೆ, ಒಂದು ಈ ತ್ರಿವಿಧ ದುಃಖಗಳು, ಇವುಗಳನ್ನೇ ನಾವು ತಾಪತ್ರಯ ಅಂತ ಹೇಳೋದು ಅಂತ ಹೇಳಿದೆ. ಆಧ್ಯಾತ್ಮಿಕ, ಆಧಿಭೌತಿಕ, ಆಧಿದೈವಿಕ ಅಂತ. ಈ 3 ತರಹದ ದುಃಖಗಳನ್ನು ಅಂದರೆ ತ್ರಿವಿಧ ದುಃಖಗಳನ್ನು ಶ್ರುತಿದೇವಿ ಒಪ್ಕೊಂಡು ಬಿಟ್ಟಿದ್ದಾಳೆ. ಜನ್ಮವೆತ್ತಿದ ಪ್ರತಿಯೊಬ್ಬನಿಗೂ ಉಂಟು ಅಂತ. ಅದಕ್ಕೋಸ್ಕರಲೇ ಯಾವುದೇ ಶ್ರುತಿ ಭಾಗವನ್ನು ನೀವು ಪಠನ ಮಾಡಿದರೂ ಕೊನೆಯಲ್ಲಿ ಅದು ಮುಕ್ತಾಯವಾಗುವಾಗ ಈ ತ್ರಿವಿಧ ತಾಪ ಪರಿಹಾರಕ್ಕೋಸ್ಕರಲೇ ಓಂ ಶಾಂತಿ 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 ಅಂತ 3 ಸಲ ಈ ಎಲ್ಲ ದುಃಖಗಳು ಶಾಂತಿಯಾಗಲಿ, ಶಾಂತವಾಗಲಿ, ಶಾಂತವಾಗಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೇವೆ. ಆ ಹಿನ್ನೆಲೆಯಲ್ಲಿ
ನಾವು ಅನುಭವಿಸುವಂತಹ ಈ ಮೂರು ತರಹದ ದುಃಖಗಳಿದ್ದ ನಮಗೆ ಹೆಸರು ಗೊತ್ತು, ಆಧ್ಯಾತ್ಮಿಕ, ಆಧಿಭೌತಿಕ, ಆಧಿದೈವಿಕ. ಹಾಗಂದ್ರೆ ಏನು ಅಂದರೆ, ಆಧ್ಯಾತ್ಮಿಕ ದುಃಖ ಅಂದರೆ, ಮತ್ತು ಕೆಲವು ಜನ ಒಂದು ಸಂಶಯ, ಉಪನ್ಯಾಸ ಕೇಳಬೇಕಾದ್ರೆ ಏನೋ ಒಂದು ರೀತಿಯ ಹಿಂಸೆ ಆಗ್ತದೆಯಲ್ಲ, ಅರ್ಥ ಆಗದೆ ಇರುವ ವಿಷಯ ಬಂದುಬಿಟ್ರೆ ಅದೇನು ಆಧ್ಯಾತ್ಮಿಕ ದುಃಖ ಅಂದರೆ? ಅಂಥ ದುಃಖ ಅಲ್ಲ. ಆಧ್ಯಾತ್ಮಿಕ ಅಂದರೆ, ಅಧ್ಯಾತ್ಮ ಅಂದರೆ ನಾನು 2ನೇ ದಿವಸ ಹೇಳಿದ್ದೇನೆ, ಈ ದೇಹದ ಒಳಗೆ ಇರುವಂತಹ ಜೀವಾತ್ಮ ಅಂತ. ಆ ಜೀವಾತ್ಮನಿಂದಾಗಿ ಇರುವಂತಹದ್ದು ಈ ದೇಹ, ಇದಕ್ಕೆ ಆಧ್ಯಾತ್ಮಿಕ ಅಂತ ಹೆಸರು. ಹಾಗಾಗಿ ಈ ದೇಹಕ್ಕೆ ಸಂಬಂಧಪಟ್ಟಂತಹ ಯಾವ ಯಾವ ತರಹದ ಕಾಯಿಲೆಗಳು, ನೋವುಗಳು ಇದ್ದಾವೋ ಆ ಎಲ್ಲ ದುಃಖಗಳಿಗೂ ಸಹ ಆಧ್ಯಾತ್ಮಿಕ ದುಃಖ ಅಂತ ಹೆಸರು. ಜ್ವರ, ನೆಗಡಿ, ಶೀತ, ಕೆಮ್ಮು, ತಲೆನೋವು ಎಲ್ಲವೂ ಸಹ ನಮಗೆಲ್ಲರಿಗೂ ಸಹ ಇವು ಇದ್ದೇ ಇದ್ದಾವೆ. ಆದ್ದರಿಂದ ನಮಗೆ ಆಧ್ಯಾತ್ಮಿಕವಾದಂಥ ದುಃಖ ಉಂಟು ಅಲ್ವಾ? ಹಾಗಾಗಿ ಆಧ್ಯಾತ್ಮಿಕವಾದಂಥ ದುಃಖ. ಇನ್ನು 2ನೇದು ಆಧಿಭೌತಿಕವಾದ ದುಃಖ. ಆಧಿಭೌತಿಕ, ಭೌತಿಕ ಅಂದ್ರೇನು? ಭೌತ ಪದಾರ್ಥ, ಅದರಿಂದ ಬರುವಂಥ ದುಃಖ ಆಧಿಭೌತಿಕ. ಈ ಉದಾಹರಣೆಗೆ ನಾವು ಎಲ್ಲೋ ವಾಹನದಲ್ಲಿ ಹೋಗ್ತಾ ಇದ್ದೇವೆ, ಅದೊಂದು ಭೌತಿಕ ವಸ್ತು. ಹೋಗುವಾಗ ರಸ್ತೆಯಲ್ಲಿ ಯಾರೋ ಬಾಳೆಹಣ್ಣು ಸಿಪ್ಪೆಯನ್ನು ಹಾಕಿಬಿಟ್ಟಿದ್ರು, ಚಕ್ರ ಅದರ ಮೇಲೆ ಹತ್ತಿತು, ಸ್ಕಿಡ್ ಆಗಿಬಿಡ್ತು, ಬಿದ್ದ, ಪೆಟ್ಟಾಯಿತು. ಇದು ಆಧಿಭೌತಿಕವಾದಂಥ ದುಃಖ. ಇಲ್ಲ, ಮನೆಯಲ್ಲೇ ಕುಳಿತಿದ್ದ, ಹಳೆ ಚೇರಾಗಿತ್ತು, ಮಕ್ಕಳು ಬಂದುಬಿಟ್ಟು ಸ್ವಲ್ಪ ಎಳೆದುಬಿಟ್ರು, ಬಿದ್ದು ಹೋಯಿತು, ಚೇರು ಕಾಲು ಮುರಿತು, ಇವನು ಕಾಲು ಮುರಿತು. ಇದೆಲ್ಲ ಆಧಿಭೌತಿಕ ಅಂದರೆ ಈ ಮಟೀರಿಯಲ್ಸ್ ಪ್ರಾಬ್ಲಮ್ಸ್, ಇವೆಲ್ಲ ಹೊರಗಿನ ವಸ್ತುಗಳಿಂದ ಬರುವಂಥ ತೊಂದರೆಗಳಿದ್ದಾವಲ್ಲ, ಇವಕ್ಕೆ ಆಧಿಭೌತಿಕವಾದಂಥ ದುಃಖ ಅಂತ. ಇವತ್ತಾಗುವಂಥ ಆಕ್ಸಿಡೆಂಟ್ಗಳು ಎಲ್ಲವುಗಳು ಸಹ ಈ ಆಧಿಭೌತಿಕ ಎನ್ನುವಂಥ ದುಃಖದ ನೆಲೆಯಲ್ಲಿಯೇ ಬರ್ತವೆ. ಮತ್ತು 3ನೇದು ಆಧಿದೈವಿಕ ಅಂತ. ದೈವಿಕ ಅಂತ ಹೇಳಿದಾಗಲೇ ಗೊತ್ತಾಗುತ್ತೆ, ಅಂದರೆ ಈ ದೈವಕ್ಕೆ ಸಂಬಂಧಿಸಿದ್ದು. ಉದಾಹರಣೆಗೆ ಈಗ ಎಲ್ಲ ಕಡೆಗೂ ವಿಧಾನಸೌಧವೇ ಓಡಾಡ್ತಾ ಉಂಟು, ನೀರಿಲ್ಲ, ಬರ 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 ಅಂತ. ಇದೇನು? ಪ್ರಾಕೃತಿಕವಾದಂಥದ್ದು. ಅಂದರೆ ಈ ದೈವೀ ಪ್ರಕೋಪದಿಂದ ನೀರಿಲ್ಲದೆ ಇರುವಂಥ ಹಾಹಾಕಾರ ಉಂಟಲ್ಲ, ಅನಾವೃಷ್ಟಿ, ಇದು ಸಹ ಆಧಿದೈವಿಕ. ಹಾಗೆ ಅತಿಯಾದ ಮಳೆಯಾಗಿ ಪ್ರವಾಹ, ಫ್ಲಡ್ಸ್ ಬಂದು ಕೊಚ್ಕೊಂಡು ಹೋಗ್ಬಿಡುತ್ತೆ, ಅದೂ ಸಹ ಆಧಿದೈವಿಕ. ಮತ್ತು ಇನ್ನು ಕೆಲವು ಸಲ ಭೂಕಂಪ, ಮೊನ್ನೆ ದಿವಸ ಭೂಕಂಪ ಆಯ್ತಲ್ಲ, ಹೀಗೆ ಅತಿವೃಷ್ಟಿ, ಅನಾವೃಷ್ಟಿ ಮತ್ತು ಭೂಕಂಪ, ಪ್ರವಾಹ ಇವೆಲ್ಲವೂ ಸಹ ಆಧಿದೈವಿಕವಾದಂಥವುಗಳು. ಪ್ರತಿಯೊಂದು ಜನ್ಮ ಎತ್ತಿದಾಗಲೂ ಮನುಷ್ಯ ಈ 3 ತರಹದ ದುಃಖವನ್ನು ಅನುಭವಿಸ್ತಾನೆ. ಹಾಗಾಗಿಯೇ ಕೃಷ್ಣ ಒಂದು ಪ್ಲೇಟ್ ಹಾಕಿಬಿಟ್ಟಿದ್ದಾನೆ, ದುಃಖಾಲಯ ಅಂತ. ಪುನರ್ಜನ್ಮ ಅನ್ನುವುದೇ ದುಃಖಾಲಯ ಅಂತ. ಮತ್ತು ಇದಕ್ಕೆ ಹೊರತಾಗಿ ಹುಟ್ಟುವಾಗಲೂ ದುಃಖ, ಮತ್ತು ಸಾಯುವಾಗಲೂ ದುಃಖ, ಇನ್ನು ಹುಟ್ಟು ಸಾವುಗಳ ಮಧ್ಯೆಯಲ್ಲಿ ದುಃಖ ಇದೆ ಅಂತ ಇಷ್ಟೆಲ್ಲ ನೋಡಿದ್ದೇವೆ. ಹಾಗಾಗಿ ಕೃಷ್ಣ ಹೇಳ್ತಾನೆ, ಪುನರ್ಜನ್ಮ ಎತ್ತುವುದು ಅಂದರೆ ಅದೊಂದು ದುಃಖದ ಆಲಯ ಅಂತ ಒಂದು. ಮತ್ತು ಇನ್ನೊಂದು ವಿಶೇಷಣ ಹೇಳಿದ್ದಾನೆ ಕೃಷ್ಣ, ಅಶಾಶ್ವತಂ, ಇದು ಅಶಾಶ್ವತ ಅಂತ. ಈ ಅಶಾಶ್ವತ ಬದುಕು ಅಶಾಶ್ವತ ಅಂತ ಹೇಳೋದಕ್ಕೆ ಇನ್ನೇನು ಹೇಳಬೇಕು ಅಲ್ವಾ? ಸಾಕಷ್ಟು ಆಧಾರಗಳಿವೆ. ಯಾಕೆಂದರೆ ಈ ಪ್ರಪಂಚ ಬದುಕು ಅಶಾಶ್ವತ, ಪ್ರಪಂಚವೂ ಸಹ ಅಶಾಶ್ವತ ಅಂತ ಡಂಗುರ ಹೊಡೆಯೋದಕ್ಕೆ ಮೃತ್ಯು ಯಾವಾಗಲೂ ಇದ್ದೇ ಇದೆ, ಅದು ಹೊಡಿತಾ ಇರ್ತೇನೆ ಇರುತ್ತೆ ಡಂಗುರವನ್ನು. ಹಾಗಾಗಿ ಎಲ್ಲವೂ ಸಹ ಅನಿತ್ಯ ವಸ್ತುಗಳಿಂದ ನಾವು ಶಾಶ್ವತವಾದಂತಹ ಸುಖವನ್ನು ನಿರೀಕ್ಷಣೆ ಮಾಡೋದಕ್ಕೆ ಆಗತ್ತಾ? ಆಗೋದಿಲ್ಲ. ಹಾಗಾಗಿ ಕೃಷ್ಣ ಹೇಳ್ತಾನೆ, ಈ ಜನ್ಮ ಎತ್ತುವುದು ಅಂದರೆ ಅದು ದುಃಖದ ಕೋಟಿ ಮತ್ತು ಅಶಾಶ್ವತೆಯ ಹಿನ್ನೆಲೆಯಲ್ಲಿಯೇ ನಾವು ಸಾಗ್ತಾ ಇರಬೇಕಾಗ್ತದೆ ಅಂತ. ಆದ್ದರಿಂದ ಪರಮಾತ್ಮ ಪ್ರಾಪ್ತಿ ಆಗುವವರೆಗೂ, ಅಂದರೆ ಆ ಸ್ವಸ್ವರೂಪದ
ಅನುಭವ ಆಗುವವರೆಗೂ ಸಹ ಈ ದುಃಖಾಲಯ ಮತ್ತು ಅಶಾಶ್ವತ ಸ್ಥಿತಿ ಎನ್ನುವಂತಹದ್ದು ತಪ್ಪಿದ್ದಲ್ಲ. ಪರಮಾತ್ಮ ಭಿನ್ನವಾದಂತಹ ಯಾವುದನ್ನೇ ನಾವು ಪಡೆದುಕೊಂಡರೂ, ಯಾವುದನ್ನೇ ಹೋಗಿ ಸೇರಿದರೂ ಸಹ ಪುನರಾವರ್ತನೆ, ವಾಪಸ್ ಬರುವುದು ಅನ್ನೋದು ಉಂಟು. ಅಲ್ಲ, ನಾನು ಒಂದು ಅಶ್ವಮೇಧ ಯಾಗ ಮಾಡ್ತೇನೆ, ರಾಜಸೂಯ ಯಾಗ ಮಾಡ್ತೇನೆ, ಸ್ವರ್ಗಕ್ಕೆ ಹೋಗ್ತೇನೆ ಅಲ್ಲಿ ಬೇಡ ಅಂತ ಹೇಳೋದಿಲ್ಲ. ಸ್ವರ್ಗಕ್ಕೆ ಹೋಗಿ, ಸ್ವರ್ಗಕ್ಕೆ ಹೋದಾಗ ಸ್ವರ್ಗದಲ್ಲಿ ನಿಮ್ಮನ್ನು ಖಂಡಿತವಾಗಿಯೂ ಸೇವೆ ಮಾಡ್ತಾರೆ. ಎಲ್ಲಿಯವರೆಗೆ ಅಂದರೆ ನೀವು ಮಾಡಿದಂತಹ ಪುಣ್ಯದ ಅಂಶ ಇರುವವರೆಗೆ ಸ್ವರ್ಗದಲ್ಲಿ ನಿಮಗೆಲ್ಲ ಆದರ, ಆತಿಥ್ಯ, ಸೇವೆ ಎಲ್ಲವೂ ಪುಷ್ಕಳವಾಗಿ ನಡೆಯುತ್ತೆ. ಪುಣ್ಯದ ಅಂಶ ತೀರಿದಾಗ ಕ್ಷೀಣೇ ಪುಣ್ಯೇ ಮರ್ತ್ಯಲೋಕಂ ವಿಶಂತಿ ಅಂದರೆ ಆ ಪುಣ್ಯದ ಅಂಶ ಇರುವವರೆಗೆ ಅಲ್ಲಿದ್ದವರು ನಿಮ್ಮ ಕಾಲು ಒತ್ತುತ್ತಾರೆ. ಪುಣ್ಯದ ಅಂಶ ತೀರಿದಾಗ ಅವರೇ ಕಾಲು ಹಿಡಿದು ಕೆಳಕ್ಕೆ ಎಳಿತಾರೆ. ಆದ್ದರಿಂದ ಇದು ಅಲ್ಲೊಂದೇ ಅಲ್ಲ, ವಿದೇಶಕ್ಕೆ ಹೋದರೂ ಹಾಗೆ ಅಲ್ವಾ? ಅವಧಿ ಮುಗೀತು ಅಂದ ತಕ್ಷಣ ಹುಡುಕೋಕೆ ಶುರು ಮಾಡ್ತಾರೆ ಅವರೇನೆ, ಎಲ್ಲಿದ್ದಾನೆ ಅವನು ಅಂತ. ನಮ್ಮ ದೇಶದಲ್ಲ ಪರವಾಗಿಲ್ಲ, ಯಾರು ಬಂದರೂ ಇಲ್ಲೇ ಬನ್ನಿ ಇಲ್ಲೇ ಬನ್ನಿ ಅಂತ ನಾವು ಹೇಳ್ತೇವೆ. ಆದರೆ ಅಲ್ಲಿ ಹಾಗಲ್ಲ. ಆದ್ದರಿಂದ ಕ್ಷೀಣೇ ಪುಣ್ಯೇ ಮರ್ತ್ಯಲೋಕಂ ವಿಶಂತಿ, ಆ ಪುಣ್ಯದ ಅಂಶ ಇರುವವರೆಗೆ ಆಗ್ಬೋದು, ಅಲ್ಲಿರಬಹುದು. ಅದಾದಮೇಲೆ ವಾಪಸ್ ಬರಲೇಬೇಕು. ಆ ಹಿನ್ನೆಲೆಯಲ್ಲಿ ಕೃಷ್ಣ ಹೇಳ್ತಾನೆ, ನಿನಗೆ ಎಲ್ಲಿಯವರೆಗೆ ಆ ಪರಮಾತ್ಮ ಪ್ರಾಪ್ತಿ ಅನ್ನೋದು ಆಗೋದಿಲ್ವೋ ಅಲ್ಲಿಯವರೆಗೆ ನೀನು ಯಾವುದೇ ಲೋಕಕ್ಕೆ ಹೋದರೂ ಸಹ ನೀನು ಹಿಂತಿರುಗಿ ಬರಲೇಬೇಕು. ಅಲ್ಲ, ಬ್ರಹ್ಮಲೋಕಕ್ಕೆ ಹೋದವರು ಅಂದರೆ ಹೌದಪ್ಪ, ಅವರೂ ಬರಬೇಕು. ಯಾಕೆ ಅಲ್ಲೂ ಸಹ ನಿನ್ನ ಚಿಂತನೆ ಪರಿಪಕ್ವ ಆಗದಾಗಿದ್ದರೆ ಬರಲೇಬೇಕು. ಅದನ್ನು ಮುಂದಿನ ಶ್ಲೋಕ ಹೇಳುತ್ತೆ. ಆ ಬ್ರಹ್ಮ ಭುವನಾಲ್ಲೋಕಾ ಪುನರಾವರ್ತಿನೋರ್ಜುನ ಮಾಮುಪೇತ್ಯತು ಕೌಂತೇಯ ಪುನರ್ಜನ್ಮ ನ ವಿದ್ಯತೆ. ಕೌಂತೇಯ, ಕುಂತಿಯ ನಂದನಂತ ಹೇ ಅರ್ಜುನ, ಬ್ರಹ್ಮಲೋಕವನ್ನು ಮೊದಲುಗೊಂಡು, ಇಲ್ಲಿ ಹೇಳ್ತಾ ಇರುವಂಥ ಬ್ರಹ್ಮಲೋಕ ಅಂದರೆ ಚತುರ್ಮುಖನ ಲೋಕ, ಸೃಷ್ಟಿಕರ್ತನ ಲೋಕ. ಆ ಲೋಕವನ್ನು ಮೊದಲುಗೊಂಡು ಸಮಸ್ತ ಲೋಕಗಳು ಸಹ ಮರಳಿ ಭೂಲೋಕಕ್ಕೆ ತಂದು ಇಳಿಸತಕ್ಕವುಗಳು. ಆದರೆ ನನ್ನನ್ನು ಸೇರಿದ ಬಳಿಕ ನಿನಗೆ ಪುನರ್ಜನ್ಮ ಅನ್ನೋದು ಇಲ್ಲ. ನನ್ನನ್ನು ಅಂದರೆ ಪರಮಾತ್ಮ ಭಾವವನ್ನು, ಬ್ರಹ್ಮಭಾವವನ್ನು ಪಡೆದಾದ ಮೇಲೆ ಮತ್ತೆ ನಸ ಪುನರಾವರ್ತತೆ, ಅವನು ಹಿಂತಿರುಗಿ ಬರುವುದಿಲ್ಲ. ಸೃಷ್ಟಿಕರ್ತನಾದ ಬ್ರಹ್ಮ ಇರುವಂಥ ಲೋಕಕ್ಕೆ ಹೋದ್ರೂ ಸಹ ವಾಪಸ್ ಬರಲೇಬೇಕು. ಬ್ರಹ್ಮಲೋಕಕ್ಕೆ ಹೋದಾಗ ಜ್ಞಾನ ಆದರೆ ಮುಕ್ತಿ ಉಂಟು ಅವನೊಂದಿಗೆ, ಜ್ಞಾನ ಆಗದಿದ್ದರೆ ಮತ್ತು ಪುನಃ ಕಲ್ಪ ಆದಮೇಲೆ ವಾಪಸ್ ಬರಬೇಕು. ಎಷ್ಟು ಯಾಕೆ ಕೃಷ್ಣ ಈ ಮಾತನ್ನು ಹೇಳ್ತಾನೆ ಅಂದರೆ, ಈ ಊರ್ಧ್ವಲೋಕಗಳಲ್ಲೂ ಕೂಡ, ಊರ್ಧ್ವಲೋಕ ಅಂದರೆ ಮೇಲಿನ ಲೋಕಗಳಲ್ಲೂ ಸಹ ಒಂದು ಕ್ಷಯ, ಇನ್ನೊಂದು ಪತನ, ಇನ್ನೊಂದು ಸಾತಿಶಯ ಎನ್ನುವಂತಹ ಈ ಮೂರು ತರಹದ ದೋಷಗಳು ಇದ್ದೇ ಇರ್ತವೆ ಅಂತಾನೆ ಕೃಷ್ಣ. ಹಾಗಂದ್ರೆ ಏನು? ಕ್ಷಯ ಮತ್ತು ಪತನ ಮತ್ತು ಸಾತಿಶಯ ಅಂದರೆ ಏನು? ಅಲ್ಲ, ಸಂಸ್ಕೃತ ಪದಗಳು ಇವೆಲ್ಲ, ವಿಶೇಷವಾಗಿ ವೇದಾಂತದಲ್ಲಿ ಬಳಕೆ ಆಗುವಂಥ ಶಬ್ದಗಳು. ಅಂದರೆ ಒಂದು ಉದಾಹರಣೆ ಕೊಟ್ಟು ವಿವರಿಸ್ತೇನೆ. ಕ್ಷಯ ಅಂದರೆ ನಾಶ ಆಗುವುದು ಅಂತ ಅರ್ಥ. ಈಗ ಉದಾಹರಣೆಗೆ ಒಂದು ಇಲೆಕ್ಷನ್ ನಡೀತು, ರಾಜ್ಯಸಭೆಗೆ ಸಂಬಂಧಪಟ್ಟ ಹಾಗೆ. ಒಬ್ಬ ವ್ಯಕ್ತಿ ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡಿ ಆಯ್ಕೆಯಾಗಿ ಬಂದ. ಅವನ ಅವಧಿ ಎಷ್ಟು ವರ್ಷ? 5 ವರ್ಷ ಅಲ್ವಾ? 1 ವರ್ಷ ಕಳೀತು ಅಂದರೆ ಅವನ ಅವಧಿಯ 1 ವರ್ಷ ಏನಾಯಿತು? ಕ್ಷಯ ಆಯಿತು. 2 ವರ್ಷ ಕಳೀತು ಅಂದರೆ ಮತ್ತು 2 ವರ್ಷ ಕ್ಷಯ ಆಯಿತು. ಇನ್ನು ಉಳಿದಿದ್ದು 3 ವರ್ಷವೇ. 3 ವರ್ಷ, 4 ವರ್ಷ, 4, 5 ವರ್ಷ ತುದಿವರೆಗೂ ಹೋಗೋದು ಬಹಳ ಕಷ್ಟ ಇತ್ತೀಚೆಗೆ ಅಲ್ವಾ? ಹಾಗೆ ಅಲ್ಲಿ ಹೋದ್ರೂ ಸಹ ಇವರು ಕಟ್ಟಿಕೊಂಡು ಹೋದಂಥ ಪುಣ್ಯದ ಅಂಶ ಕಡಿಮೆ ಆಗ್ತಾ ಬಂದಾಗ ಏನಾಗುತ್ತೆ ಕೇಳಿದರೆ
ಆ ಪುಣ್ಯದ ಅಂಶ ಕ್ಷಯ ಆಗತ್ತೆ. ಕ್ಷಯ ಆದ ಮೇಲೆ ಮತ್ತೆ ಪುನಃ ವಾಪಸ್ ಬರಬೇಕು. ಇದು ಕ್ಷಯ. ಮತ್ತು ಪತನ, ಮುಂದಿನ ಹಂತವೇ ಪತನ. 5 ವರ್ಷ ಆಯಿತು, ಮಂತ್ರಿ ಆಗಿದ್ದ, ಕೊನೆಗೇನು ಮತ್ತೆ ಪುನಃ ಇಳಿದು ಬಿಟ್ಟು ಬಾ, ಅಷ್ಟೇ ಪತನ. 5 ವರ್ಷ ಆದಮೇಲೆ ಏನಾಯಿತು ಅಂದರೆ ಮಂತ್ರಿಗಿರಿ ಕಳ್ಕೊಂಡ, ಅಷ್ಟೇ, ಇನ್ನೇನಿಲ್ಲ. ಮತ್ತು ಸಾತಿಶಯ. ಸಾತಿಶಯ ಅಂದರೆ ಈ ಊರ್ಧ್ವಲೋಕಗಳಲ್ಲೂ ಸಹ ಸಗುಣ ಬ್ರಹ್ಮವನ್ನು ಉಪಾಸನೆ ಮಾಡುವವರಿಗೆ ಇದು ಅನುಭವಕ್ಕೆ ಬರ್ತದೆ ಅಂತ. ಯಾಕೆಂದರೆ ಬಹಳಷ್ಟು ಜನ ಉಪಾಸಕರು ಹೋಗಿರ್ತಾರೆ. ಅಲ್ಲಿ ಇವನಾಗೆ ಇರುವಂಥ ಒಬ್ಬ ಉಪಾಸಕ ಚತುರ್ಮುಖನ ಎದುರುಗಡೆ ಕುಳಿತಿರ್ತಾನೆ, ಇವನು 3ನೇ ಸಾಲಲ್ಲಿ ಕೂತಿರ್ತಾನೆ ಅಂತ ಅಂದ್ಕೊಳ್ಳಿ. ಇನ್ನೊಬ್ಬ ಉಪಾಸಕ ಅವನನ್ನು ನೋಡಿ ಇವನಿಗೆ ಅನ್ನಿಸ್ತಿದೆ ಅಂತೆ, ಅಲ್ಲ ಏನು ಯಾವಾಗಲೂ ಇವನೇ 3ನೇ ಸಾಲಲ್ಲಿ ಕೂತಿರೋದು, ನಾನು ಯಾಕೆ ಅಲ್ಲಿ ಕೂರಬಾರ್ದು, ಇವನೇನಷ್ಟು ಶ್ರೇಷ್ಠವೋ, ನಾನೇನಷ್ಟು ಕಳಪಿಯೋ. ಹೀಗೆ ಆ ಸಾಪೇಕ್ಷ ಬುದ್ಧಿಯಿಂದ ಇನ್ನೊಬ್ಬನಲ್ಲಿ ಅತಿಶಯತ್ವ, ತನ್ನಲ್ಲಿ ಅತಿಶಯದ ಕಡಿಮೆ ಅಂಶ ಕಂಡೇನ ಅಂತ ಹೇಳಿದರೆ ಎಲ್ಲೋ ಒಂದು ಕಡೆಗೆ ನಾನು ಕಡಿಮೆ ಅವನು ಹೆಚ್ಚು ಅನ್ನುವಂತಹ ಈ ಭೇದ ಬುದ್ಧಿ ಇದ್ದೇ ಇರ್ತದೆ ಅಂತ. ಹಾಗಾಗಿ ಈ ಊರ್ಧ್ವಲೋಕಕ್ಕೆ ಹೋದವರಿಗೂ ಸಹ ಈ ಎಲ್ಲವುಗಳು ಇದ್ದೇ ಇರ್ತವೆ. ಅಂದರೆ ಎಲ್ಲಿಯವರೆಗೆ ಬ್ರಹ್ಮಭಾವ ಅಂದರೆ ಆತ್ಮವಸ್ತುವೇ ನನ್ನ ಸ್ವರೂಪ ಅಂತ ತಿಳಿದು ನಾವು ಅದ್ರ ಜೊತೆಗೆ ಒಂದಾಗುವುದೋ ಅಲ್ವೋ ಅಲ್ಲಿವರೆಗೆ ಈ ಎಲ್ಲ ತೊಂದರೆ ತೊಡಕುಗಳು ಇದ್ದದ್ದೇ, ಯಾವುದೇ ಲೋಕಕ್ಕೆ ಹೋಗಿ ನೀವು. ಆ ಹಿನ್ನೆಲೆಯಲ್ಲಿ ಕೃಷ್ಣ ಹೇಳ್ತಾನೆ, ಅಲ್ಲಿ ಹೋದಾಗಲೂ ಸಹ ಬೇರೆಯವರನ್ನು ಕಂಡು ಅಸೂಯೆ ಪಡ್ತಾನೆ. ಅಂದರೆ ಎಲ್ಲಿಯವರೆಗೆ ಈ ಕರ್ಮದ ಅಂಟುವಿಕೆ ಅನ್ನೋದು ನಿನಗಿರ್ತದೆಯೋ, ಸಗುಣ ಬ್ರಹ್ಮದ ನೆಲೆಯಲ್ಲಿ ನೀನು ನಿಲ್ತೀಯೋ, ಅಲ್ಲಿಯವರೆಗೂ ಸಹ ಇವೆಲ್ಲ ಇರುವಂಥವುಗಳೇ. ಹಾಗಾಗಿ ನೀನು ಏನು ಮಾಡು, ನನ್ನೊಂದಿಗೆ ಅಂದರೆ ಬ್ರಹ್ಮದೊಂದಿಗೆ ಆತ್ಮವಸ್ತುವಿನೊಂದಿಗೆ ಒಂದಾಗಬೇಕು ಅಂತಾದರೆ ಈ ಪುಣ್ಯ ಮತ್ತು ಪಾಪ ಎರಡನ್ನು ಕಳಚಿಕೊಳ್ಬೇಕು. ಅಲ್ಲಿಯವರೆಗೂ ಈ ಸಂಚಾರ ಇದ್ದದ್ದೇ ಅಂತ. ಈ ಹಿನ್ನೆಲೆಯಲ್ಲಿ ನನಗೊಂದು ಕಥೆ ನೆನಪಾಗ್ತದೆ. ಏನು ಕಥೆ ಅಂದರೆ ವೇದಾಂತಕ್ಕೆ ಈ ವಿಷಯಕ್ಕೆ ಪೂರಕವಾದಂಥ ಕಥೆ. ಆ ಪುನರಾವರ್ತಿಗಳು ವಾಪಸ್ ಬರುವವರು ಹೇಗಿರ್ತಾರೆ ಅಂದರೆ, ಈ ತಪ್ಪಿತಸ್ಥರು ಮತ್ತೆ ಮತ್ತೆ ಶಿಕ್ಷೆಗೆ ಒಳಗಾಗ್ತಾರಲ್ಲ ಹಾಗೇ ಹೋಗ್ತಾರೆ, ಮತ್ತು ಪುನಃ ಬರ್ತಾರೆ, ಮತ್ತು ಪುನಃ ಇಲ್ಲೇನೋ ಒಂದಿಷ್ಟು ಒಳ್ಳೆಯದೋ ಕೆಟ್ಟದ್ದೋ ಮಾಡ್ತಾರೆ, ಮತ್ತು ಪುನಃ ಹೋಗ್ತಾರೆ, ಮತ್ತು ಪುನಃ ಬರ್ತಾರೆ. ಹೀಗೆ ಇದೇ ಈ ಚಕ್ರದಲ್ಲಿ ಸಿಲುಕಿಕೊಂಡು ಅವರು ಓಡಾಡ್ತಾ ಇರ್ತಾರೆ ಅಂತ. ಒಬ್ಬಾತ ಖೈದಿ ಇದ್ದ, ಅಪರಾಧಿ, ಏನೋ ತಪ್ಪು ಮಾಡಿಬಿಟ್ಟ. ನ್ಯಾಯಾಧೀಶ ಅವನಿಗೆ 20 ವರ್ಷ ಜೈಲು ಶಿಕ್ಷೆಯನ್ನು ವಿಧಿಸಿದ. ಇವತ್ತಿನ ನ್ಯಾಯಾಧೀಶದ ಅಷ್ಟು ಒಳ್ಳೆಯವರಲ್ಲ, ಆ ಕಾಲದವರು ತುಂಬ ಕಠೋರಿಗಳಾಗಿದ್ದರು ಅವರು. ಹಾಗಾಗಿ 20 ವರ್ಷ ಜೈಲು ಶಿಕ್ಷೆಯನ್ನು ವಿಧಿಸಿಬಿಟ್ಟ. ಅವನನ್ನು, ಆ ಖೈದಿಯನ್ನು ಬೆಂಗಳೂರಿನ ಜೈಲಿಗೆ ತಗೊಂಡು ಹಾಕಿದರು. ಪರಪ್ಪನ ಅಗ್ರಹಾರದ ಜೈಲು ಆಗೋದಕ್ಕಿಂತ ಮೊದಲು 2 ವರ್ಷ ಆ ಜೈಲಲ್ಲಿದ್ದ. ಇವನು ಅದೃಷ್ಟವೋ ದುರಾದೃಷ್ಟವೋ ಗೊತ್ತಿಲ್ಲ, ಆ ಜೈಲನ್ನು ರಿಪೇರಿ ಮಾಡುವಂಥ ಪರಿಸ್ಥಿತಿ ಬಂತು. ಕೊನೆಗೆ ಏನು ಮಾಡೋದು ಕೇಳಿದರೆ, 2 ವರ್ಷ ಆದಮೇಲೆ ಈ ಜೈಲನ್ನು ರಿಪೇರಿ ಮಾಡಬೇಕು ಅಂಥೇಳಿ ಅವನನ್ನು ಬಳ್ಳಾರಿ ಜೈಲಿಗೆ ವರ್ಗಾವಣೆ ಮಾಡಿದರು. ಆ ಖೈದಿಯನ್ನು ಬಳ್ಳಾರಿ ಜೈಲಿಗೆ ಹೋಗಿ 2 ವರ್ಷ ಇದ್ದ. ಅಲ್ಲಿ ಹೋದ ಮೇಲೆ ಇವನ ದುರಾದೃಷ್ಟವೋ ಅದೃಷ್ಟವೋ ಮತ್ತೆ ಆ ಜೈಲು ಸಹ ರಿಪೇರಿ ಆಗುವಂಥ ಪರಿಸ್ಥಿತಿ ಬಂತು. ನೋಡಪ್ಪ, ಈ ಜೈಲು ಸಹ ರಿಪೇರಿ ಆಗಬೇಕು, ಅದಕ್ಕೋಸ್ಕರ ನಿನ್ನನ್ನು ನಾವು ಇವಾಗ ಏನು ಮಾಡಿದ್ದೆ ಕೇಳಿದರೆ ರಾಜಮಂಡ್ರಿ ಜೈಲಿಗೆ ಶಿಫ್ಟ್ ಮಾಡಿದ್ದೇವೆ ಅಂದರು. ಸರಿ, ಅವನನ್ನು ತೆಗೆದುಕೊಂಡು ಹೋಗಿ ಆ ರಾಜಮಂಡ್ರಿ ಜೈಲಿಗೆ ಹಾಕಿದರು. ರಾಜಮಂಡ್ರಿ ಜೈಲಲ್ಲಿ 2 ವರ್ಷ ಇದ್ದ. ಅವನು ಅದೃಷ್ಟವೋ ದುರಾದೃಷ್ಟವೋ ಒಟ್ಟಾರೆ ಆ ಜೈಲು ರಿಪೇರಿಗೆ ಬಂತು. ಆಗ ಅಲ್ಲಿಯವರು ಹೇಳಿದಂತೆ, ಈ ಜೈಲು ರಿಪೇರಿ ಆಗಬೇಕು, ನಿನ್ನನ್ನು ವೆಲ್ಲೂರಿನ ಜೈಲಿಗೆ ಶಿಫ್ಟ್ ಮಾಡಿದ್ದೇವೆ ಅಂತ. ಅಂತೂ ಈ ಒಂದೊಂದು ಜೈಲಿನಿಂದ ಒಂದೊಂದು ಜೈಲಿಗೆ ಅವನು ವರ್ಗಾವಣೆ ಆಗಬೇಕಿದ್ರೂ ಅವನ ಜೊತೆ ಯಾವಾಗಲೂ ಇಬ್ಬಿಬ್ಬರು ಪೊಲೀಸ್ ಇದ್ದೇ ಇರ್ತಿದ್ರು. ಮಧ್ಯದಲ್ಲಿ ತಪ್ಪಿಸ್ಕೊಂಡು ಹೋಗ್ಬಿಟ್ರೆ ಅಂತ.
ಅಂತೂ ಕೊನೆಗೆ ಇವನ 20 ವರ್ಷದ ಈ ಜೈಲು ವಾಸ ಮುಗೀತು. ಮುಗಿದ ಆದ ಮೇಲೆ ಒಬ್ಬನೇ ಮನೆಗೆ ವಾಪಸ್ ಬಂದ. ಅವತ್ತವನ ಜೊತೆಗೆ ಯಾರೂ ಇಲ್ಲ, ಪೊಲೀಸರು ಇಲ್ಲ, ಯಾರೂ ಇಲ್ಲ. ಈ ಕೈದಿ ಬೇರೆ ಯಾರೂ ಅಲ್ಲ, ನಾವೇ. ಈ ಒಂದೊಂದು ಜೈಲು ಅಂತ ಹೇಳಿದ್ನಲ್ಲ, ಈ ಒಂದೊಂದು ಜೈಲೇ ಒಂದೊಂದು ಜನ್ಮ. ಹಾಗಿದ್ರೆ ಈ ಪೊಲೀಸರು ಯಾರು ಅಂದರೆ ಪಾಪ ಮತ್ತು ಪುಣ್ಯ. ಹಾಗಾಗಿ ಈ ಪಾಪ ಪುಣ್ಯ ಎನ್ನುವಂಥ ಪೊಲೀಸರು ಎಲ್ಲಿವರೆಗಿರ್ತಾರೆ ಅಂದರೆ, ನಾವು ಎಲ್ಲಿವರೆಗೆ ಈ ಕರ್ಮವನ್ನು ಮಾಡಿಕೊಂಡು ಫಲದ ಬೆನ್ನು ಹತ್ಕೊಂಡಿರ್ತೇವೋ ಅಲ್ಲಿವರೆಗೂ ಇವರು ಇದ್ದೇ ಇರ್ತಾರೆ. ಯಾವಾಗ ಇದನ್ನು ಅನುಭವಿಸಿ ಅಥವಾ ಸಾಧನೆಯಿಂದ ಕಳ್ಕೊಂಡಿರ್ತೇವೋ ಆಗ ಈ ಪಾಪ ಪುಣ್ಯ ಎನ್ನುವಂಥ ಕೈದಿಗಳು ಅಲ್ಲ, ಪೊಲೀಸರು ಈ ಕೈದಿಯ ಜೊತೆಗೆ ಯಾವಾಗಲೂ ಇರೋದಿಲ್ಲ. ಅವನು ಅಂದು ಸ್ವತಂತ್ರ, ಅವನಿಗೆ ಯಾವುದೇ ರೀತಿಯಾದಂತಹ ಹೆದರಿಕೆಯನ್ನು ಒಡ್ಡುವವರು ಇಲ್ಲ, ಬೆದರಿಕೆಯನ್ನು ಹಾಕುವವರು ಇಲ್ಲ. ಇನ್ನೂ ಒಂದು ಮಾತಲ್ಲಿ ಹೇಳ್ಬೋದು ಅಂದರೆ, ಬಾವಿಯಲ್ಲಿ ನಾವು ಒಂದು ಕೊಡಪಾನಕ್ಕೆ ಹಗ್ಗವನ್ನು ಕಟ್ಟಿಬಿಡ್ತೇವೆ. ಎಲ್ಲಿಯವರೆಗೆ ಆ ಕೊಡಪಾನದ ಕಂಠಕ್ಕೆ ಹಗ್ಗವನ್ನು ಕಟ್ಟಿಡ್ತೇವೋ ಅಲ್ಲಿಯವರೆಗೂ ಆ ಕೊಡಪಾನಕ್ಕೆ ಒಂದು ಕೆಳಗೆ ಹೋಗೋದು ಒಂದೇ ಮೇಲೆ ಹೋಗೋದು ಇದ್ದೇ ಇರ್ತದೆ ಅಲ್ವಾ? ಯಾವಾಗ ಹಗ್ಗದ ಕುಣಿಕೆಯನ್ನು ತೆಗೆದು ಹಾಕ್ತೇವೋ ಆಗ ಆ ಕೊಡಪಾನ ಸ್ವತಂತ್ರ. ಹಾಗೆಯೇ ಈ ಯಾವುದೇ ಲೋಕಕ್ಕೆ ಹೋದ್ರೂ ಸಹ ಈ ಪುನರ್ಜನ್ಮ ಎನ್ನುವಂಥದ್ದು ಇದ್ದದ್ದೇ ಆತ್ಮಜ್ಞಾನ ಆದಾಗ ಮಾತ್ರ ಇದು ಇಲ್ಲ. ಇಷ್ಟು ಕೃಷ್ಣನ ಮಾತಿನ ಅಭಿಪ್ರಾಯ. ಇಷ್ಟಾದ ಮೇಲೆ ಈಗ ಅರ್ಜುನ ಒಂದು ಪ್ರಶ್ನೆಯನ್ನು ಎತ್ತಿದ. ಕೃಷ್ಣ, ಬ್ರಹ್ಮಲೋಕಕ್ಕೆ ಹೋದವನೂ ವಾಪಸ್ ಬರಬೇಕು ಅಂತ ನೀನು ಹೇಳಿದೆಯಲ್ಲ, ಆ ಬ್ರಹ್ಮ ಭುವನಾಲ್ಲೋಕಾಹ ಪುನರಾವರ್ತಿನೋರ್ಜುನ. ಕೊನೆ ನೀನು ಹೇಳಿದೆ ಮಾಮುಪೇತ್ಯತು ಕೌಂತೆಯ ಪುನರ್ಜನ್ಮನ ವಿದ್ಯತೆ. ನನ್ನನ್ನು ಬಂದು ಸೇರಿದರೆ ಅಂದರೆ ಆತ್ಮಜ್ಞಾನವಾದಾಗ, ಸ್ವಸ್ವರೂಪದ ಅನುಭವವಾದಾಗ ಪುನರ್ಜನ್ಮ ಎನ್ನುವಂಥದ್ದು ಇಲ್ಲ ಅಂತ ಕೃಷ್ಣ ಹೇಳಿದಾಗ, ಈಗ ಅರ್ಜುನನ ಪ್ರಶ್ನೆ ಎತ್ತಿದ, ಆ ಬ್ರಹ್ಮಲೋಕಕ್ಕೆ ಹೋದವರೂ ವಾಪಸ್ ಬರ್ತಾರಾ? ಯಾಕೆ ವಾಪಸ್ ಬರ್ತಾರೆ ಅಂದರೆ ಕೃಷ್ಣ ಹೇಳಿದ, ಆ ಲೋಕಕ್ಕೂ ಸಹ ಒಂದು ಕಾಲದ ಪರಿಚ್ಛಿನ್ನತ್ವ ಅನ್ನೋದು ಉಂಟು, ಕಾಲದ ಸೀಮಿತತೆ ಅನ್ನೋದು ಉಂಟು. ಇಷ್ಟು ವರ್ಷಗಳ ಕಾಲ ಬ್ರಹ್ಮಲೋಕ ಇರುತ್ತೆ, ಅದಾದಮೇಲೆ ಅದೂ ಸಹ ಇರೋದಿಲ್ಲ. ಬ್ರಹ್ಮನೇ ಇರೋದಿಲ್ಲ, ಮತ್ತು ಬ್ರಹ್ಮಲೋಕ ಎಲ್ಲಿ? ಅಲ್ಲಿ ಇನ್ನೊಬ್ಬ ಬಂದು ಕೂತಿರ್ತಾನೆ ಅಂತ. ಆಗ ಅರ್ಜುನ ಕೇಳಿದ, ಹಾಗಿದ್ರೆ ಆ ಬ್ರಹ್ಮಲೋಕಕ್ಕೊಂದು ಪರಿಚ್ಛಿನ್ನತ್ವ ಅನ್ನೋದು ಉಂಟು ಅಂತ ಹೇಳಿದಿಲ್ಲ, ಸೀಮಿತತೆ ಉಂಟು ಅಂತ ಹೇಳಿದಿಲ್ಲ, ಸ್ವಲ್ಪ ವಿವರಣೆ ಮಾಡು ಕೃಷ್ಣ ನೋಡೋಣ. ಆ ಬ್ರಹ್ಮಲೋಕದ ವಿಶಾಲತೆ ಏನು, ಅದರ ಹರವೇನು, ಅದರ ಕಾಲದ ಗಡುವೇನು, ಸ್ವಲ್ಪ ಹೇಳ್ತೀಯ? ಹಾಗೆ ಅರ್ಜುನ ಹೇಳಿದಾಗ ಆ ಬ್ರಹ್ಮಲೋಕದ ಒಟ್ಟು ಮಾನ ಹೇಗೆ, ಏನು, ಎತ್ತ ಅಂತ ಕೃಷ್ಣ ಮುಂದಿನ ಈ 17ನೇ ಶ್ಲೋಕದಲ್ಲಿ ಹೇಳ್ತಾನೆ. ಸಹಸ್ರಯುಗ ಪರ್ಯಂತಂ ಅಹರ್ಯದ್ ಬ್ರಹ್ಮಣೋ ವಿದುಃ ರಾತ್ರಿಂ ಯುಗ ಸಹಸ್ರಾಂತಾಂ ತೇಹೋ ರಾತ್ರ ವಿದೋ ಜನಾಃ. ಅರ್ಜುನ, ಈ ಹಗಲು ರಾತ್ರಿಗಳ ಕಾಲ ಸಂಖ್ಯೆಯನ್ನು ಬಲ್ಲಂತಹ ಶಾಸ್ತ್ರಜ್ಞರು, ಅಂದರೆ ಈ ಶಾಸ್ತ್ರಜ್ಞರು ಬ್ರಹ್ಮದೇವನ ಒಂದು ಹಗಲು ಅದು 1000 ಮಹಾಯುಗ ಪರ್ಯಂತ ಅಂತಲೂ ಮತ್ತು ಅಷ್ಟೇ ಸುದೀರ್ಘ ಕಾಲ ರಾತ್ರಿ ಅದು ಬ್ರಹ್ಮನ ರಾತ್ರಿ ಅಂತಲೂ ಕಾಲಗಣನೆ ಮಾಡುವಂಥವರು ಹೇಳ್ತಾರೆ. ಕಾಲವಿದರು ಅಂದರೆ ಜ್ಯೋತಿಷಿಗಳು, ಕಾಲವನ್ನು ಲೆಕ್ಕ ಹಾಕುವವರು. ಅವರು ಹೀಗೆ ಹೇಳ್ತಾರೆ, ಅಂದರೆ ಆ ಚತುರ್ಮುಖನ ಲೋಕದ ಅವಧಿ ಎಷ್ಟು ಅಂದರೆ ಸ್ವಲ್ಪ ನೋಡೋಣ. ಯುಗ ಅಂತಂದರೆ ಇಲ್ಲಿ ಮಹಾಯುಗ ಅಂತ ಅರ್ಥ. ಇದನ್ನು ಕೇಳಿದಾಗ ನಿಮಗೊಂದು ಸಂಶಯ ಬರ್ತದೆ, ಅಲ್ಲ ನಾವು ಈ ಕಲಿಯುಗ ದ್ವಾಪರಾಯುಗ ಅಂತೆಲ್ಲ ಕೇಳಿದೆ, ಇದು ಮಹಾಯುಗ ಅಂತ ಹೇಳ್ತಿದ್ದೀರಲ್ಲ ಅಂತ. ನೋಡೋಣ ಆಮೇಲೆ ಏನು ಅಂತ. ಮಹಾಯುಗ ಅದು ಈ ಮನುಷ್ಯರ 4 ಯುಗಗಳ ಕಾಲಕ್ಕೆ ಸಮಾನಾದದ್ದು, ಅದನ್ನು ಮಹಾಯುಗ ಅಂತ ಕರೀತಾರೆ. ಈ ಮಹಾಯುಗಗಳು 1000 ಬಾರಿ ಕಳೆದರೆ ಅದು ಬ್ರಹ್ಮನಿಗೆ 1 ದಿನ, ಚತುರ್ಮುಖನಿಗೆ 1 ದಿನ.
ಚತುರ್ಯುಗ ಸಹಸ್ರಾಣಿ ಬ್ರಹ್ಮಣೋ ದಿನ ಮುಚ್ಚತೆ ಅಂತ ಸ್ಮೃತಿಯ ವಾಕ್ಯ. ಈ ಚತುರ್ಯುಗ ಸಹಸ್ರಗಳು ಕಳೆದಾಗ ಬ್ರಹ್ಮನ ಒಂದು ಹಗಲು, ಇಷ್ಟೇ ಸುದೀರ್ಘ ಕಾಲ ಕಳೆದಾಗ ಅವನ ಒಂದು ರಾತ್ರಿ ಆಗ್ತದೆ ಅಂತ. ಹೀಗೆ ಬ್ರಹ್ಮನ ಒಂದು ಹಗಲಿಗೆ ಕಲ್ಪ ಅಂತ ಹೆಸರು, ದೈನಂದಿನ ಕಲ್ಪ ಅಂತಲೂ ಕರೀತಾರೆ. ಇಷ್ಟಾದ ಮೇಲೆ ಬ್ರಹ್ಮನ ಆಯುಷ್ಯವೂ ಸಹ 100 ವರ್ಷವೇ, ಆದರೆ ನಮ್ಮಷ್ಟು ಕಡಿಮೆ ಅಲ್ಲ, ತುಂಬ ಜಾಸ್ತಿ ಉಂಟು. ಈ ಚತುರ್ಮುಖನ ಮೊದಲ ಆಯುಷ್ಯದ ಭಾಗಕ್ಕೆ, ಅರ್ಧ ಭಾಗಕ್ಕೆ ಏನಂತ ಹೆಸರು ಅಂದರೆ ಪೂರ್ವಾರ್ಧ ಅಂತ ಹೆಸರು, ಎರಡನೇ ಅರ್ಧ ಭಾಗಕ್ಕೆ ಪರಾರ್ಧ ಅಂತ ಹೆಸರು. ಹೀಗೆ ಈ ಬ್ರಹ್ಮನ ಆಯುಷ್ಯವೂ ಸಹ 1 ಕಲ್ಪದವರೆಗೆ ಮಾತ್ರ. ಅದಾದಮೇಲೆ ಅವನು ಸಹ ತನ್ನ ದೇಹವನ್ನು ಬಿಡಬೇಕಾಗತ್ತೆ ಅಂತ. ಇಷ್ಟು ಈ ಶ್ಲೋಕದ ಸ್ಥೂಲವಾದ ವಿವರಣೆ. ಇಷ್ಟು ಹೇಳಿದರೆ ಏನೂ ಅರ್ಥ ಆಗೋದಿಲ್ಲ ಇದು. ಯಾಕೆ ಅಂದರೆ ಇದು ನಮ್ಮ ಮಾನ ಅಲ್ಲ, ಅದು ಬ್ರಹ್ಮಮಾನ ಅದು ಅಂತ. ನಮಗೆ ಅರ್ಥ ಆಗಬೇಕಿದ್ರೆ ನಮ್ಮ ನೆಲೆಯಲ್ಲಿ ಹೇಳಿದರೆ ಮಾತ್ರ ಅರ್ಥ ಆಗ್ತದೆ. ಆದರೆ ಬರೀತಾ ಅರ್ಥ ಆಗೋದು ಕಷ್ಟ, ಸ್ವಲ್ಪ ಲೆಕ್ಕಾಚಾರ ಮಾಡಬೇಕು. ಇದಕ್ಕೆ ಲೆಕ್ಕಾಚಾರದ ಬುದ್ಧಿ ಇದ್ದವರಿಗೆ ಬಹಳ ಬೇಗ ಅರ್ಥ ಆಗ್ತದೆ. ಇದು ಏನು ಹೇಳ್ತಾನೆ ಕೃಷ್ಣ ಈ ಶ್ಲೋಕದಲ್ಲಿ ಅಂದರೆ, ನಾನು ಈ 18 ಮತ್ತು 19 ಮತ್ತು 20 ಈ 3 ಶ್ಲೋಕಗಳನ್ನು ಸ್ಥೂಲವಾಗಿ ಇಟ್ಕೊಂಡು ಹೇಳ್ತೇನೆ, ಆಮೇಲೆ ಅವುಗಳನ್ನು ಪಠನ ಮಾಡ್ತೇನೆ. ಚತುರ್ಯುಗ ಸಹಸ್ರಯುಗ ಪರ್ಯಂತಂ ಅಹರ್ಯದ್ ಬ್ರಹ್ಮಣೋ ವಿದುಹು, ಕೃಷ್ಣ ಹೇಳಿದಂತಹ ಈ ಶ್ಲೋಕಕ್ಕೆ ವಿವರಣೆ. ಯುಗ ಯುಗ ಅಂತಂದರೆ ನಮಗೆ ತಕ್ಷಣಕ್ಕೆ ಅರ್ಥ ಆಗೋದಿಲ್ಲ. ನಾವು ಹೇಳ್ತೇವೆ ಮಾತನಾಡಬ, ಅಯ್ಯೋ 1 ಯುಗ ಕಾದಷ್ಟು ಕಾದೆ ಕಣ್ರಿ ಅಂತ. ನೀವು 10 ನಿಮಿಷ ಬರ್ತೇನೆ ಅಂತಂದರೆ 1 ಯುಗ ಅದಷ್ಟು ಹೊತ್ತಾಯಿತು ಅಂತ. ಎದುರುಗಡೆ ಇರೋನು ಯಾವ ಯುಗದಷ್ಟು ನನ್ನನ್ನು ಕಾದ್ರಿ ನೀವು ಅಂತ ಕೇಳಿದ್ರೆ ಉತ್ತರ ಹೇಳೋದು ಕಷ್ಟ ನಾವು. ಯಾಕೆ ಅಂದರೆ ಎಲ್ಲ ಯುಗಗಳ ಪರಿಮಾಣವೂ ಸಹ ಒಂದೇ ರೀತಿಯಾಗಿ ಇಲ್ಲ. ಹಾಗಿದ್ದರೆ ಯಾವ ಯಾವ ಯುಗದ ಪರಿಮಾಣ ಎಷ್ಟೆಷ್ಟು ಅಂತ ಲೆಕ್ಕ ಹಾಕಬೇಕು. ಇದು ಬರೀ ಲೆಕ್ಕಾಚಾರ. ಇನ್ನು ಮುಂದೆ ಈಗ ನಾವು ಕಲಿಯುಗದಲ್ಲಿ ಇದ್ದೇವೆ. ಈ ಕಲಿಯುಗದ ಒಟ್ಟು ಪ್ರಮಾಣ ಎಷ್ಟು ವರ್ಷಗಳು ಅಂತ ಮೊದಲು ನೋಡಬೇಕು. ಕಲಿಯುಗದ ಒಟ್ಟು ಪ್ರಮಾಣ 4,32,000 ವರ್ಷಗಳು. ಈಗ ಎಷ್ಟು ವರ್ಷ ಕಳೀತು ಅಂದರೆ ಹೆಚ್ಚಿಗೆ ಆಗಲ್ಲ, 5,107 ವರ್ಷ 8 ವರ್ಷ ಕಳೆದಿದೆ ಅಷ್ಟೇ. ಅಂದರೆ ನಾವಿನ್ನು ಕಳಿಬೇಕಾದ ಕಲಿಯುಗದ ಭಾಗ ಎಷ್ಟಿದೆ ಎಂದು ಲೆಕ್ಕ ಹಾಕ್ಕೊಳ್ಳಿ. 4,32,000 ವರ್ಷಗಳಲ್ಲಿ ಆ 32 ಎನ್ನುವಂಥ ಚಿಕ್ಕ ಬಾಲ ಉಂಟಲ್ಲ, ಅದರೊಳಗೇನೆ ಇನ್ನೂ ಕಾಲು ಭಾಗ ಸರಿಯಾಗಿ ಕಳೀಲಿಲ್ಲ. ಒಂದು. ಇದಕ್ಕೂ ಹಿಂದಿನ ಯುಗ ದ್ವಾಪರಾಯುಗ. ಈ ದ್ವಾಪರಾಯುಗದ ಅವಧಿ ಎಷ್ಟು ಅಂದರೆ ಕಲಿಯುಗದ ಡಬಲ್, ಇದರ 2ರಷ್ಟು. ಅಂದರೆ 8,64,000 ವರ್ಷಗಳು ದ್ವಾಪರಾಯುಗದ ಒಟ್ಟು ಅವಧಿ. ಈ ಮಾತು ಕೇಳಿದಾಗ ನಿಮಗೊಂದು ಸಂಶಯ ಬರುತ್ತೆ ಮತ್ತೆ ಪುನಃ, ಅಲ್ಲ ಕೃಷ್ಣ ಇದ್ದಿದ್ದು ದ್ವಾಪರಾಯುಗದಲ್ಲಿ ಅಲ್ವಾ ಅಂತ. ದ್ವಾಪರಾಯುಗದಲ್ಲೇ, ಆದರೆ ಸಾಮಾನ್ಯವಾಗಿ ಭಗವಂತನ ಅವತಾರ ಆಗೋದು ಈ ಯುಗಗಳ ಕೊನೆಯ ಭಾಗದಲ್ಲಾಗತ್ತೆ. ಯಾವಾಗಲೂ ಸಹ ಕೊನೆಗೆ ಯಾಕಾಗತ್ತೆ ಅಂದರೆ ಆ ಯುಗದ ಕೊನೆ ಬರುವವರೆಗೂ ಸಹ ನಮ್ಮಂತರಿ ಪಾಪ ಮಾಡೋದಕ್ಕೆ ಅವಕಾಶ ಕೊಡಬೇಕಲ್ಲ. ಅಲ್ಲಿವರೆಗೆ ನಮ್ಮ ಅವತಾರ, ಆಮೇಲೆ ಕೊನೆಯಲ್ಲಿ ಅವನ ಅವತಾರ. ಈ ಯಕ್ಷಗಾನ ದಶಾವತಾರ ನೀವು ಕೇಳಿದ್ದೀರ. ಎದುರು ಜಾವದಲ್ಲಿ ಹಿರಣ್ಯಾಕ್ಷ, ಹಿರಣ್ಯಕಶಿಪು ಎಲ್ಲರೂ ಕುಣಿದಿದ್ದು. ನರಸಿಂಹನ ಅವತಾರ ಆಗೋಷ್ಟೊತ್ತಿ ಬೆಳಗಾಗ್ಬಿಡತ್ತೆ. ಹಾಗೆಯೇ ಈ ಭಗವಂತನ ಅವತಾರ ಆಗುವುದು ಯುಗದ ಕೊನೆಯಲ್ಲಿ, ಅದಕ್ಕೋಸ್ಕರ ಯುಗ ಸಂಧಿಯಲ್ಲಿ ಅವನ ಅವತಾರ ಅಂತ. ಕೃಷ್ಣನ ಅವತಾರ ಆಗುವಾಗಲೂ ಸಹ ದ್ವಾಪರಾಯುಗದ ಅಂತ್ಯಭಾಗದಲ್ಲಿ, ಹೆಚ್ಚೇಕೆ ಕಲಿಯುಗ ಪ್ರಾರಂಭ ಆದ ಕೆಲವು ವರ್ಷಗಳ ಕಾಲವೂ ಕೃಷ್ಣ ಇದ್ದ ಎನ್ನುವಂಥ ಅಭಿಪ್ರಾಯ ಉಂಟು. ಹಾಗಾಗಿ ಕೃಷ್ಣ ಯಾಕೆ ನಮಗೆ ಹತ್ತಿರ ಆಗ್ತಾನೆ ಅಂದರೆ ನಾವು ಈಗ ಯಾವ ಯುಗದಲ್ಲಿದ್ದೇವೋ ಇದೇ ಯುಗದಲ್ಲೇ ಕೃಷ್ಣನೂ ಇದ್ದ ಎನ್ನುವಂಥ ಸಂತೋಷ ನಮಗೆ.
ನೋಡಿ, ನಾವು ಹೀಗೆ ಹೇಳೋದು ತಪ್ಪು. ಕೃಷ್ಣ ಯಾವ ಯುಗದಲ್ಲಿ ಇದ್ನೋ ಅದೇ ಯುಗದಲ್ಲಿ ನಾವು ಇದ್ವಲ್ಲ ಅಂತ ಧನ್ಯತೆ ಪಡಬೇಕು ನಾವು. ಆಯಿತು, ಸಂದರ್ಭ ಬಂತು, ಇಷ್ಟನ್ನು ಹೇಳಿದೆ. ದ್ವಾಪರಾಯುಗದ ಅವಧಿ 8,64,000 ವರ್ಷಗಳು. ಅದಕ್ಕಿಂತ ಹಿಂದಿನ ಯುಗ ತ್ರೇತಾಯುಗ. ಇದರ ಅವಧಿ ಎಷ್ಟು ಅಂದರೆ ಕಲಿಯುಗದ 3ರಷ್ಟು, ಅಂದರೆ 12,96,000 ವರ್ಷಗಳು. ಅದು ತ್ರೇತಾಯುಗದ ಅವಧಿ. ಅದಕ್ಕೂ ಹಿಂದಿನ ಯುಗ ಅಂದರೆ ಮೊಟ್ಟ ಮೊದಲ ಯುಗ, ಅದು ಕೃತಯುಗ. ಕೃತಯುಗದ ಅವಧಿ ಎಷ್ಟು ಅಂದರೆ ಕಲಿಯುಗದ 3 ಪಟ್ಟು, 4 ಪಟ್ಟು, ಕಲಿಯುಗದ 4 ಪಟ್ಟು, 4ರಷ್ಟು ದೊಡ್ಡದು ಅದು. ಅಲ್ಲಿಗೆ ಎಷ್ಟಾಯಿತು ಅಂದರೆ 17,28,000 ವರ್ಷಗಳು ಕೃತಯುಗದ ಒಟ್ಟು ಅವಧಿ. ಇಲ್ಲೆಲ್ಲೂ ನಮ್ಮ ಮಹಾಯುಗ ಬಂದೇ ಇಲ್ಲ. ಈಗ ಮಹಾಯುಗ ಬರ್ತದೆ. ಏನು ಅಂದರೆ ಕಲಿಯುಗದ 4,32,000 ವರ್ಷ ಕೂಡಿಸು ದ್ವಾಪರಾಯುಗದ 8,64,000 ವರ್ಷ ಕೂಡಿಸು ತ್ರೇತಾಯುಗದ 12,96,000 ವರ್ಷ ಕೂಡಿಸು ಕೃತಯುಗದ 17,28,000 ವರ್ಷ ಆದಾಗ ಈ ಒಟ್ಟು ಮೊತ್ತ ಉಂಟಲ್ಲ, ಆ ಮೊತ್ತಕ್ಕೆ ಮಹಾಯುಗ ಅಂತ ಹೆಸರು. ಎಷ್ಟಾಯ್ತಪ್ಪ ಹಾಗಿದ್ರೆ? ಏನಿಲ್ಲ, ಬಹಳ ಸುಲಭ. ಆ ಕಲಿಯುಗದ ಅವಧಿ ಇತ್ತಲ್ಲ 4,32,000, ಅದರ ಮುಂದೆ 1 0 ಸೇರಿಸಿಬಿಡಿ. ಎಷ್ಟು ಸುಲಭ ನೋಡಿ. 43 ಲಕ್ಷದ ಎಷ್ಟಾಯಿತು? 20,000 ವರ್ಷಗಳು ಒಟ್ಟು ಮಹಾಯುಗದ ಅವಧಿ. 43,20,000 ವರ್ಷಗಳು ಅಂದರೆ ಒಂದು ಮಹಾಯುಗ ಅಥವಾ ಚತುರ್ಯುಗ. ಮಹಾಯುಗ ಅಂತನಾದರೂ ಕರಿಬಹುದು, ಚತುರ್ಯುಗ ಅಂತನಾದರೂ ಕರಿಬಹುದು. ಇಷ್ಟು ನಿಮ್ಮ ಮನಸ್ಸಲ್ಲಿ ಗಟ್ಟಿ ಇರಬೇಕು. ಚತುರ್ಯುಗದ ಅವಧಿ 43,20,000 ವರ್ಷಗಳು. ಆಯಿತು. ಮಧ್ಯೆಯಲ್ಲಿ ಒಂದು ಸಣ್ಣ ವಿಷಯ ಹೇಳಿಬಿಡ್ತೇನೆ. ಈ ದೇವತೆಗಳಲ್ಲಿ 2 ವಿಭಾಗ ಉಂಟು. ಒಂದು ಇಂದ್ರಾದಿ ದೇವತೆಗಳು ಮತ್ತು ಪಿತೃದೇವತೆಗಳು ಅಂತ ಕರೀತಾರೆ. ಅವರೂ ಸಹ ಪಿತೃಗಣದಲ್ಲಿ ಸೇರಿದವರೇ. ಈ ಪಿತೃದೇವತೆಗಳಿಗೆ ನಮ್ಮ ಮಾನದ 1 ತಿಂಗಳು ಇದೆಯಲ್ಲ, ಅದು ಅವರಿಗೆ 1 ದಿನ, ಅಂದರೆ 24 hours. ಆ ಶುಕ್ಲ ಪಕ್ಷ ಅವರ ಹಗಲು, ಕೃಷ್ಣ ಪಕ್ಷ ರಾತ್ರಿ ಅಂತ. ಹಾಗೆಯೇ ದೇವತೆಗಳಿಗೆ ನಮ್ಮ ಮಾನದ 1 ವರ್ಷ, ಅದು 1 ದಿನ. ಉತ್ತರಾಯಣ ಅವರ ಹಗಲು, ದಕ್ಷಿಣಾಯಣ ಅವರ ರಾತ್ರಿ. ಅಲ್ಲಿಗೆ ಏನು ಹೇಳ್ದಂಗಾಯಿತು ಅಂದರೆ, ಈ ದೇವಮಾನದಲ್ಲಿ ಲೆಕ್ಕ ಹಾಕ್ಕೊಂಡು ಹೋದರೆ ನಮ್ಮ ಈ 1 ತಿಂಗಳು ಪಿತೃಗಳಿಗೆ 1 ದಿನ, ನಮ್ಮ 1 ವರ್ಷ ದೇವತೆಗಳಿಗೆ 1 ದಿನ. ಹಾಗೆಯೇ ನಮ್ಮ ಮಾನದ 360 ವರ್ಷಗಳು ದೇವತೆಗಳಿಗೆ 1 ವರ್ಷ. ಅವ್ರದ್ದೆಲ್ಲ ದೊಡ್ಡದು ಪ್ರಮಾಣ, ಅಷ್ಟೂ ಸಹ. ಇಷ್ಟು ಹಿನ್ನೆಲೆಯಲ್ಲಿ ಮತ್ತೆ ಪುನಃ ವಿಷಯಕ್ಕೆ ಬರೋಣ. ಈ ಚತುರ್ಯುಗದ ಮೊತ್ತ ನಾವು ನೋಡಿದ್ವಿ 43,20,000 ವರ್ಷಗಳು. ನಾವು ಹೊರಟಿದ್ದೀವಿ ಬ್ರಹ್ಮನ ಆಯುಷ್ಯವನ್ನು ಗಣನೆ ಮಾಡೋದಕ್ಕೆ. ಅವನ ಲೋಕ ಎಷ್ಟು ವರ್ಷ ಇರುತ್ತೆ ಅಂತ ನಮ್ಮ ಆಯುಷ್ಯ ನಮಗೆ ಗೊತ್ತಿಲ್ಲ, ಆದರೂ ನಾವು ಅದನ್ನು ಲೆಕ್ಕ ಹಾಕ್ಲಿಕ್ಕೆ ಹೊರಟಿದ್ದೇವೆ. ನಾವು ಆದರೂ ಲೆಕ್ಕ ಹಾಕಬೇಕು, ಯಾಕೆಂದರೆ ಇದು ಅಧ್ಯಯನ, ಅದಕ್ಕೋಸ್ಕರ ಮಾಡಬೇಕು ಅಷ್ಟೇ. ಚತುರ್ಮುಖನಿಗೂ ನಮ್ಮ ಹಾಗೆ 100 ವರ್ಷ, ಆದರೆ ಅವನ ಆ 100 ವರ್ಷದ ಮಾನ ಬಹಳ ದೊಡ್ಡದು. ಹೇಗೆ ನೋಡೋಣ. ಈ 43,20,000 ವರ್ಷಗಳಿದ್ದಾವಲ್ಲ ಚತುರ್ಯುಗ, ಈ ಚತುರ್ಯುಗ 1,000 ಬಾರಿ ಕಳೆದರೆ ಅದು ಚತುರ್ಮುಖನಿಗೆ 1 ದಿನ. 1 ದಿನ ಅಂದರೆ 12 hours, ನಾಟ್ 24 hours. ಹಗಲು, ದಿನ ಅಂದರೆ ಹಗಲು ಅಂತ ಅರ್ಥ ಇಲ್ಲಿ. 1,000 ಬಾರಿ ಕಳೆದರೆ ತಲೆ ಬಿಸಿ ಆಯ್ತಲ್ಲ ಇದು ಇವಾಗ. ಯಾಕೆಂದರೆ ಈ 43,20,000 ವರ್ಷನೇ ಕಷ್ಟಪಟ್ಟು ಏನೋ ನೆನಪಿಟ್ಕೊಂಡ್ವಿ. ಮತ್ತು ಅವನಿಗೆ ಅದು 1,000 ಬಾರಿ ಕಳೆದರೆ ಅವನಿಗೆ 1 ದಿನ ಅಂತಂದರೆ ಹೇಗೆ ಅಂದರೆ ಲೆಕ್ಕ ಹಾಕೋಣ, ಯಾಕೆ ನಾವು ಕುಳಿತಿದ್ದೇವಲ್ಲ ಅದಕ್ಕೋಸ್ಕರನೇ. ಈ 43,20,000 ವರ್ಷ ಗುಣಿಸು 1,000 ಅಂದರೆ ಎಷ್ಟಾಯಿತು?
ಭಾಳ ಸುಲಭ. 432 ಕೋಟಿ ವರ್ಷಗಳು. ಅದು 432 ಕೋಟಿ ವರ್ಷಗಳು ಬ್ರಹ್ಮನ 12 ತಾಸು, ಹಗಲಿನ 12 ತಾಸು. ಇನ್ನು ಅವನ 24 ಗಂಟೆ ಲೆಕ್ಕ ಹಾಕಿದ್ರೆ ಅಲ್ಲೇ ಸುಲಭ. 864 ಕೋಟಿ ವರ್ಷಗಳು. 864 ಕೋಟಿ ವರ್ಷಗಳು ಕಳೆದಾಗ ಬ್ರಹ್ಮನಿಗೆ ಒಂದು ದಿನ ಅಂದರೆ 24 ಅವರ್ಸ್. ಪರವಾಗಿಲ್ಲ, ನಮಗೂ ಸಹ ಬ್ರಹ್ಮನ ಹಗಲನ್ನು ಲೆಕ್ಕ ಹಾಕೋದಕ್ಕೆ ಬರುತ್ತೆ ಅಂತ ಆಯಿತು. ಆಯಿತು, ಮತ್ತು ಅವನು ಒಂದು ತಿಂಗಳ ಅಂದರೆ ಎಷ್ಟು ಹಾಗಿದ್ರೆ ಲೆಕ್ಕ ಹಾಕಬೇಕಲ್ಲ ಇವಾಗ. 864 ಕೋಟಿ ವರ್ಷಗಳು ಕೂಡಿಸು ಮತ್ತೆ ಎಷ್ಟು? 12 ಅಲ್ಲ, ಗುಣಿಸು 12. ಕೂಡಿಸು ಅಲ್ಲ, ಗುಣಿಸು 12. ಹಾಗೆ ಮಾಡಿದಾಗ ಎಷ್ಟಾಯಿತು ಅಂದರೆ ಏನು ಜಾಸ್ತಿ ಆಗಲಿಲ್ಲ. ಬ್ರಹ್ಮನ ಒಂದು ತಿಂಗಳು ಅಂದರೆ 864 ಕೋಟಿ ವರ್ಷ ಮತ್ತು 30 ದಿನ ಲೆಕ್ಕ ಹಾಕೋಣ. ಒಂದು ತಿಂಗಳ ಲೆಕ್ಕ ಹಾಕೋಣ. 30 ಗುಣಿಸು 30 ದಿನ ಅಂತಂದರೆ ಹೆಚ್ಚಿಗೆ ಆಗಲಿಲ್ಲ. ಅದು 25,920 ಕೋಟಿ ವರ್ಷಗಳು. ಅದು 25,900 ಕೋಟಿ ವರ್ಷಗಳು. ಮತ್ತು ನಮ್ಮ ಈ ಬಜೆಟ್ಟು ಇದಕ್ಕಿಂತ ಇಲ್ಲ ಹತ್ತಿರ ಇರಬೇಕು ಅಂತ ಕಾಣುತ್ತೆ. ನೋಡೋಣ. ಆಯಿತು, ಇದು ಬ್ರಹ್ಮನ ಒಂದು ತಿಂಗಳು ಆಯಿತು. ಮತ್ತು ಅವನ ಒಂದು ವರ್ಷ ಅಂದರೆ ಎಷ್ಟು? 25,920 ಕೋಟಿ ಮತ್ತು ಗುಣಿಸು 12. ಅಷ್ಟು ಮಾಡಿದರೆ ಎಷ್ಟಾಯಿತು ಅಂದರೆ ಹೆಚ್ಚಿಗೆ ಆಗಲಿಲ್ಲ. 3,11,040 ಕೋಟಿ ವರ್ಷಗಳಾದವು. ಇದು ಬ್ರಹ್ಮನ ಒಂದು ವರ್ಷ. ಅವನಿಗೂ ಸಹ ನಮ್ಮಷ್ಟೇ ವರ್ಷ. ಮತ್ತು ಈ 3,11,040 ಕೋಟಿ ಮತ್ತು ಗುಣಿಸು 100 ಮಾಡಿದರೆ ಹೆಚ್ಚಿಗೆ ಆಗಲಿಲ್ಲ. 30,11,040 ಶತಕೋಟಿ ವರ್ಷಗಳಾದವು. ಇದನ್ನು ಬ್ರಹ್ಮನ ಆಯುಷ್ಯ ಅಂತ ಕರೀತಾರೆ. ಅಂದರೆ ಇಷ್ಟು ವರ್ಷಗಳ ಕಾಲ ಆತನು ಇರ್ತಾನೆ, ಇದಾದ ಮೇಲೆ ಆತನೂ ಸಹ ಇರುವುದಿಲ್ಲ. ಇದನ್ನು ಶಾಸ್ತ್ರದ ಪರಿಭಾಷೆಯಲ್ಲಿ ಏನಂತ ಕರೀತಾರೆ ಅಂದರೆ ಮಹಾಕಲ್ಪ ಅಂತ ಕರೀತಾರೆ. ಆ ಬ್ರಹ್ಮನ ಹಗಲು ಉಂಟಲ್ಲ, ಒಂದು ದಿನ ಅಂದರೆ 864 ಕೋಟಿ ವರ್ಷಗಳು, ಇದನ್ನು ಕಲ್ಪ ಅಥವಾ ದೈನಂದಿನ ಕಲ್ಪ ಅಂತ ಕರೀತಾರೆ. ಇದನ್ನು ಮಹಾಕಲ್ಪ ಅಂತ ಕರೀತಾರೆ, ಅಥವಾ ಪ್ರಾಕೃತಿಕ ಪ್ರಳಯ ಅಂತ ಕರೀತಾರೆ, ಮಹಾಪ್ರಳಯ ಅಂತಲೂ ಕರೀತಾರೆ, ಮಹಾಕಲ್ಪ ಅಂತಲೂ ಕರೀತಾರೆ. ಎನ್ನುವ ಸಂದರ್ಭಕ್ಕೆ ಸರಿಯಾಗಿ ಪ್ರಳಯ ಎನ್ನುವಂಥ ಹೆಸರು ಬಂದಿದೆ. ಈಗ 10-12 ವರ್ಷಗಳ ಹಿಂದೆ ಈ ಪ್ರಳಯದ ಬಗ್ಗೆ ಪೇಪರ್ಗಳು ಬಹಳಷ್ಟು ಸುದ್ದಿ ಹುಟ್ಟಿಸಿದ್ದು. ಈಗ ಮತ್ತೆ ಅಲ್ಲಲ್ಲಿ ನಾಯಿ ಕೊಡೆ ತರಹ ಈ ಸುದ್ದಿಗಳು ಹುಟ್ಟುತ್ತಾ ಇವೆ. ಆದರೆ ನಮ್ಮ ಶಾಸ್ತ್ರಗಳು ಹೇಳುವ ಹಾಗೆ ಮಹಾಪ್ರಳಯ ಸದ್ಯಕ್ಕೆ ಆಗುವುದಿಲ್ಲ. ಪ್ರಳಯ ಅನ್ನೋದಕ್ಕೆ ಅರ್ಥ ಆಂಶಿಕ, ಅಲ್ಲಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗುತ್ತೆ. ಲಯ ಅಂದರೆ ನಾಶ ಅಂತ ಒಂದು ಅರ್ಥ, ಇನ್ನೊಂದು ಅರ್ಥ ಲಯ ಅಂದರೆ ಕಾಣದೇ ಇರುವುದು ಅಂತ ಅರ್ಥ. ಹಾಗಾಗಿ ಈ ಎಲ್ಲ ಸಣ್ಣ ಪುಟ್ಟ ಬದಲಾವಣೆಗಳನ್ನೇ ನಮ್ಮ ಪತ್ರಿಕಾ ಮಾಧ್ಯಮಗಳು ಪ್ರಳಯ ಅಂತ ಹೇಳಿ ನಮ್ಮನ್ನು ಹೆದರಿಸ್ತಾ ಇವೆ. ಶಾಸ್ತ್ರಕಾರರು ಸ್ಪಷ್ಟವಾಗಿ ಹೇಳ್ತಿದ್ದಾರೆ ಅದರ ಬಗ್ಗೆ. ಆ ಹಿನ್ನೆಲೆಯಲ್ಲಿ ಈ ಬ್ರಹ್ಮನ ಒಟ್ಟು ಲೋಕದ ಅವಧಿ ಎಷ್ಟು ಅಂದರೆ 3,11,040 ಶತಕೋಟಿ ವರ್ಷಗಳು. ಇದು ಆ ಬ್ರಹ್ಮ ಭುವನಾಲೋಕ ಪುನರಾವರ್ತಿನೋರ್ಜುನ. ಬ್ರಹ್ಮಲೋಕದ ಮಾನವೇ ಇಷ್ಟು, ಇದೇ ಇಷ್ಟು ದೊಡ್ಡದು. ಇನ್ಯಾವ ಲೋಕವೂ ಇಷ್ಟು ದೊಡ್ಡದಿಲ್ಲ, ಇಷ್ಟು ಸುದೀರ್ಘ ಆಯುಷ್ಯ ಇಲ್ಲ. ಇಲ್ಲಿಗೆ ಹೋದವರೇ ವಾಪಸ್ ಬರ್ತಾರೆ ಅಂತಾದರೆ ಮತ್ತಿನ್ನು ಬೇರೆ ಲೋಕಕ್ಕೆ ಹೋದವರು ವಾಪಸ್ ಬರದೇ ಇರ್ತಾರಾ? ಬಂದೇ ಬರ್ತಾರೆ ಅಂತ ಅರ್ಥ. ಇದರ ಮಧ್ಯದಲ್ಲಿ ಇದಕ್ಕೆ ನೇರ ಸಂಬಂಧ ಪಡದೇ ಇದ್ರೂ ಸಹ ಒಂದು ಅಂಶವನ್ನು ಹೇಳಿಬಿಡ್ತೇನೆ. ಏನು ಅಂದರೆ, ಈ ಬ್ರಹ್ಮನ ನಿದ್ರೆಗೆ ಅವ್ಯಕ್ತ ಅಂತ ಹೆಸರು. ಇಲ್ಲಿ ಅವನ ಎಚ್ಚರಕ್ಕೆ ವ್ಯಕ್ತ ಅಂತ ಹೆಸರು. ಅದು ಮುಂದಿನ ಶ್ಲೋಕಕ್ಕೆ ಸಂಬಂಧಪಟ್ಟಿದ್ದಾದ್ದರಿಂದ ಈ ಹೆಸರುಗಳು ನಮ್ಮ ಮನಸ್ಸಿನಲ್ಲಿ ಕೂತಿರಬೇಕು. ಯಾಕೆಂದರೆ ಅಲ್ಲಿ ಮುಂದೆ ಬರುತ್ತೆ, ಸಹಸ್ರಯುಗ ಪರ್ಯಂತ ಆದಮೇಲೆ ಅವ್ಯಕ್ತಾದ್ವ್ಯಕ್ತೇ ಸರ್ವ ಪ್ರಭವಂತ್ಯ ಹರಾಗಮೆ ಅಂತ ವಿಶೇಷ ಅರ್ಥವನ್ನು ಅಲ್ಲಿ ನೋಡೋಣ. ಮಧ್ಯೆಯಲ್ಲಿ ಒಂದು ಆನುಷಂಗಿಕವಾದಂಥ ವಿಚಾರ. ಈ ಬ್ರಹ್ಮನ ಹಗಲನ್ನು ನಾವು ಲೆಕ್ಕ ಹಾಕಿದ್ವಲ್ಲ, ಅಂದರೆ ಒಂದು ದಿವಸ 864 ಕೋಟಿ, ಅದರೊಳಗೆ 432 ಕೋಟಿ ವರ್ಷಗಳು ಅವನ ಹಗಲು. ಈ ಹಗಲಿನಲ್ಲಿ 14 ಮನುಗಳು ಕೆಲಸ ಮಾಡಿ ಹೋಗ್ತಾ ಇರ್ತವೆ. 14 ಮನುಗಳು
ಕೆಲಸ ಮಾಡುವ ಅವಧಿ ಎಷ್ಟು ಅಂದರೆ, ಈ ಚತುರ್ಯುಗಗಳು 1000 ಬಾರಿ ಕಳೆದರೆ ಬ್ರಹ್ಮನ ಒಂದು ಹಗಲು ಅಂತ. ಈ ಚತುರ್ಯುಗಗಳು 71 ಬಾರಿ ಕಳೆದರೆ ಅದು ಒಬ್ಬ ಮನುವಿನ ಅವಧಿ. ಇವರೆಲ್ಲ ಬ್ರಹ್ಮನ ಹಗಲಿನಲ್ಲಿ ಬ್ರಹ್ಮನ ಆಫೀಸಿನಲ್ಲಿ ಕೆಲಸ ಮಾಡಿ ಹೋಗ್ತಾ ಇರೋರು 1.5-2 ತಾಸಿಗೆ. ಅವರಿಗೆಲ್ಲ ತಾಸಿನ ಲೆಕ್ಕ, ದಿನದ ಲೆಕ್ಕ ಅಲ್ಲ. ಹಾಗಿದ್ರೆ ಎಷ್ಟಾಗತ್ತೆ ಅದನ್ನು ಲೆಕ್ಕ ಹಾಕಿಬಿಡುವ. ಬ್ರಹ್ಮನ ಹಗಲು ಅಂದರೆ 432 ಕೋಟಿ ವರ್ಷ ಅಲ್ವಾ? ಅದರೊಳಗೆ ಒಬ್ಬೊಬ್ಬ ಮನುವು ಸಹ ಕೆಲಸ ಮಾಡ್ತಾನೆ ಅಂತ ಹೇಳಿದ್ವಲ್ಲ. ಈ ಚತುರ್ಯುಗಗಳು 71 ಬಾರಿ ಸಾಗಬೇಕು. ಅಂದರೆ 43,20,000 ಗುಣಿಸು 71 ಮಾಡಿದರೆ ಏನು ಬರುತ್ತಲ್ಲ ಮೊತ್ತ, 30,67,000 ಅಲ್ಲ 30,67,20,000 ವರ್ಷಗಳು. 30,67,20,000 ವರ್ಷಗಳು ಒಬ್ಬ ಮನುವಿನ ಅವಧಿ. ಇಂಥವ್ರು ಎಷ್ಟು ಜನ ಇದ್ದಾರೆ? 14 ಮನುಗಳಿದ್ದಾರೆ. ಇವರನ್ನೇ 14 ಮನ್ವಂತರಗಳು ಅಂತ ಕರೀತಾರೆ. ಈಗ ನಾವು ಎಲ್ಲಿದ್ದೇವೆ ಎನ್ನುವುದನ್ನು ಸ್ವಲ್ಪ ನಾವು ನೋಡಬೇಕು. ಆಗ ಪ್ರಳಯ ಎಷ್ಟು ಬೇಗ ಆಗುತ್ತೋ ಇಲ್ಲೋ ಅಂತ ಲೆಕ್ಕ ಸಿಗುತ್ತೆ ನಮಗೆ. ಯಾಕೆ ಅಂದರೆ ನೋಡಿ, ಒಬ್ಬ ಮನುವಿನ ಅವಧಿ 30,67,20,000 ಅಂತ. ಈಗ ಎಷ್ಟು ಮನುಗಳು ತಮ್ಮ ತಮ್ಮ ಕೆಲಸವನ್ನು ಮಾಡಿ ನಿವೃತ್ತರಾಗಿದ್ದಾರೆ ಅಂದರೆ, ಮೊಟ್ಟ ಮೊದಲ ಮನು ಯಾರು ಅಂದರೆ ಸ್ವಯಂಭುವ, ಸ್ವಾರೋಚಿಷ, ಔತ್ತಮ, ತಾಪಸ, ರೈವತ, ಚಾಕ್ಷುಷ. 14 ಮನ್ವಂತರಗಳಲ್ಲಿ 6 ಮನ್ವಂತರಗಳು ಪೂರ್ತಿಯಾಗಿ ಕಳೆದಿವೆ. ಈಗ 7ನೇ ಮನ್ವಂತರ ವೈವಸ್ವತ ಮನ್ವಂತರೇ ಅಂತ ನಾವು ಸಂಕಲ್ಪ ಮಾಡ್ತೇವೆ. ಆ ವೈವಸ್ವತ ಮನ್ವಂತರದಲ್ಲೂ ಸಹ ನಾವು ಎಷ್ಟು ಕಳೆದಿದ್ದೇವೆ ಅಂದರೆ 28 ಕಲಿಯುಗೆ. ಆ 71 ಬಾರಿ ಸುತ್ತಬೇಕಲ್ಲ, ಅದರೊಳಗೆ 28ನೆಯ ಸುತ್ತಿನಲ್ಲಿ ನಾವಿದ್ದೇವೆ ಅಂತಾಯಿತು. ಅಂದರೆ ಇದನ್ನೆಲ್ಲ ಲೆಕ್ಕ ಹಾಕ್ಕೊಂಡು ಹೋದರೆ ಇದು ಬ್ರಹ್ಮನ ಹಗಲು ಈಗ. ಯಾಕೆಂದರೆ ಮಧ್ಯಾಹ್ನ ಸುಮಾರು 12:30 1 ಗಂಟೆ ಸಮಯ. ಯಾಕೆ 6 ಜನ ಮನುಗಳ ಕೆಲಸ ಮಾಡಿ ಹೋಗಿದ್ದಾರೆ. ಬೆಳಗ್ಗಿಂದ ಲೆಕ್ಕ ಹಾಕ್ಕೊಂಡು ಬಂದರೆ ಸರಿಯಾಗಿ ಹಗಲಿನ ಅರ್ಧ ಭಾಗ ಅಂದರೆ ಲೆಕ್ಕ ಹಾಕಿ ಎಷ್ಟಾಯಿತು. ಮತ್ತು ಇನ್ನೂ 7 ಮನ್ವಂತರಗಳು ಕಳಿಬೇಕಾದದ್ದು ಬಾಕಿ ಉಳಿದಿವೆ. ಆ ಮನ್ವಂತರಗಳ ಹೆಸರನ್ನು ಹೇಳಿಬಿಡ್ತೇನೆ. ಮುಂದಿನ ಮನ್ವಂತರಗಳು, ಈಗ ವೈವಸ್ವತ ಮನ್ವಂತರದಲ್ಲಿ ಇನ್ನೂ 28 ಮಾತ್ರ ಕಳೆದಿದೆ, ಮಿಕ್ಕಿದ್ದು ನಾವು ಕಳಿಬೇಕು. ಇದಾದ ಮೇಲೆ ಮುಂದಿನ ಮನ್ವಂತರಗಳು ಸಾವರ್ಣಿ ಸಪ್ತಕ ಅಂತ. ಅಂದರೆ ಸೂರ್ಯ ಸಾವರ್ಣಿ, ದಕ್ಷ ಸಾವರ್ಣಿ, ಬ್ರಹ್ಮ ಸಾವರ್ಣಿ, ಧರ್ಮ ಸಾವರ್ಣಿ, ರುದ್ರ ಸಾವರ್ಣಿ, ದೇವ ಸಾವರ್ಣಿ ಮತ್ತು ಇಂದ್ರ ಸಾವರ್ಣಿ ಅಂತ. ಹೀಗೆ ಈ 7 ಮನ್ವಂತರಗಳು ಕಳೆದಾಗ ಬ್ರಹ್ಮನಿಗೆ ಸಂಧ್ಯಾಕಾಲ ಬರ್ತದೆ. ಆಮೇಲೆ ಅವ್ರನ್ನೆಲ್ಲ ಮನೆಗೆ ಕಳಿಸ್ಬಿಟ್ಟು ಅವನು ಸಂಧ್ಯಾವಂದನಿಗೆ ಹೋಗ್ತಾನೆ. ಇಷ್ಟು ಹಿನ್ನೆಲೆಯಲ್ಲಿ ಇದು ಬ್ರಹ್ಮ ಮಾನ, ಅವನ ಹಗಲಿನಲ್ಲಿ ಇದೆಲ್ಲ ಆಗತ್ತೆ. ಅಂದರೆ ನಾವಿವಾಗ ಸಂಕಲ್ಪ ಮಾಡುವಾಗ ಏನು ಹೇಳ್ತೇವೆ, ದ್ವಿತೀಯ ಪರಾರ್ಧೆ ಅಂತ ಬೇರೆ ಹೇಳ್ತೇವೆ. ಅಂದರೆ ಈಗಿರುವಂಥ ಬ್ರಹ್ಮನಿಗೆ ಆಯುಷ್ಯದಲ್ಲಿ ಅರ್ಧ ಭಾಗ ಕಳೆದಿದೆ, 50 ವರ್ಷ ಆಗಿಬಿಟ್ಟಿದೆ. ಅಂದರೆ ಬ್ರಹ್ಮನ ಅರ್ಧ ಭಾಗ ಕಳೆದು ದ್ವಿತೀಯ ಪರಾರ್ಧದಲ್ಲಿ ನಾವಿದ್ದೇವೆ, ಅವನ ಹಗಲಿನಲ್ಲಿ ಮಧ್ಯಭಾಗದಲ್ಲಿ ನಾವಿದ್ದೇವೆ. ಇಷ್ಟನ್ನು ಸ್ಥೂಲವಾಗಿ ಹೇಳೋದಕ್ಕೆ ಸಾಧ್ಯ ಉಂಟು. ಇಷ್ಟಾದ ಮೇಲೆ ಮತ್ತೆ ಈ ಬ್ರಹ್ಮಲೋಕವೂ ಸಹ ಇರುವುದಿಲ್ಲ. ಸಂಪೂರ್ಣವಾಗಿ ಭುವಃ ಸುವಃ ಇವೆಲ್ಲವೂ ಸಹ ಏನಾಗುತ್ತೆ ಹೇಳಿದರೆ ಸಂಪೂರ್ಣ ನಾಶವಾಗಿ ಹೋಗ್ತವೆ. ಹಾಗಾಗಿ ಪುನಃ ವಾಪಸ್ ಬರಲೇಬೇಕು, ಜನ್ಮ ಎತ್ತಲೇಬೇಕು. ಆ ಬ್ರಹ್ಮಭುವನಾಲೋಕ ಪುನರಾವರ್ತಿತೋ ಅರ್ಜುನ ಮಾಮುಪೇತ್ಯದು ಕೌಂತೆಯ ಪುನರ್ಜನ್ಮ ನ ವಿದ್ಯತೆ. ಸಹಸ್ರೇಗ ಪರ್ಯಂತಂ ಅಹರ್ಯದ್ ಬ್ರಹ್ಮಣೋ ವಿದು ರಾತ್ರಿಂಯುಗ ಸಹಸ್ರಾಂತಾಂ ತೇಹೋ ರಾತ್ರ ವಿದೋ ಜನ ಅವ್ಯಕ್ತಾದ್ವ್ಯಕ್ತಯ ಸರ್ವಾ ಪ್ರಭವಂತ್ಯಹರಾಗಮೇ ರಾತ್ರ್ಯಾಗಮೇ ಪ್ರಲೀಯಂತೆ ತತ್ರೈವ ವ್ಯಕ್ತ ಸಂಜ್ಞಕೆ. ಅರ್ಜುನ, ಆ ಬ್ರಹ್ಮದೇವನಿಗೂ ಸಹ ಹಗಲಾದಾಗ ಅಂದರೆ ಅವನ ಎಚ್ಚರದ ಕಾಲದಲ್ಲಿ ಅವ್ಯಕ್ತದಿಂದ ಈ ಸ್ಥಾವರ ಜಂಗಮ ರೂಪ ಅಂಥ ಸಮಸ್ತ ವ್ಯಕ್ತಿಗಳೂ ಸಹ ಉದ್ಭವಿಸ್ತವೆ, ಹುಟ್ಟುತ್ತವೆ. ಅವನಿಗೆ ರಾತ್ರಿಯಾದಾಗ ಅಂದರೆ
ಆ ಬ್ರಹ್ಮನ ನಿದ್ರಾ ಸಮಯದಲ್ಲಿ ಈ ವ್ಯಕ್ತಿಗಳೆಲ್ಲವೂ ಸಹ ಅದೇ ಅವ್ಯಕ್ತದಲ್ಲಿ ಮತ್ತೆ ಲಯವಾಗಿ ಹೋಗ್ತವೆ. ಈ ಶ್ಲೋಕದ ಅರ್ಥ ಏನು ಅಂದರೆ, ಚತುರ್ಮುಖ ಬ್ರಹ್ಮ ಎಚ್ಚರಗೊಂಡಾಗ ಈ ಎಲ್ಲ ವ್ಯಕ್ತಿಗಳು ಅನ್ನೋದಕ್ಕೆ ಒಂದು ವಿವರಣೆ ಉಂಟು. ಏನು ಅಂದರೆ, ವ್ಯಜ್ಯಂತೆ ಇತಿ ವ್ಯಕ್ತಯ, ಭಾಷ್ಯದ ವಿವರಣೆ ಇದು. ಸ್ಥಾವರ ಜಂಗಮ ಲಕ್ಷಣಾ ಸರ್ವಾ ಪ್ರಜಾ ಅಂತ. ಇವರೆಲ್ಲರೂ ಸಹ ಬ್ರಹ್ಮನ ಹಗಲಿನೊಂದಿಗೆ ಹುಟ್ಟುತ್ತಾರೆ. ಮತ್ತೆ ಪುನಃ ಅವನು ರಾತ್ರಿ ಆಗಿ ವಿಶ್ರಾಂತಿಗೆ ಹೋಗುವ ಎಲ್ಲರೂ ಸಹ ಅವನ ನಿದ್ರೆಯಲ್ಲಿ ಲಯವಾಗಿ ಹೋಗ್ತಾರೆ. ಅವನಿಗೆ ಎಚ್ಚರ ಆದಾಗ ಇವರೆಲ್ಲರೂ ಸಹ ತೋರ್ತಾರೆ, ಅವನು ನಿದ್ರೆಗೆ ಹೋದಾಗ ಇವರೆಲ್ಲರೂ ಸಹ ಅವನ ನಿದ್ರೆಯಲ್ಲಿ ಲಯ ಆಗಿಬಿಡ್ತಾರೆ. ಹೇಗೆ ಇದು ಅಂದರೆ, ಒಂದು ದೃಷ್ಟಾಂತ ಕೊಡ್ತೇನೆ. ಇಡೀ ಜಗತ್ತು ಅನ್ನೋದು ಏನುಂಟಲ್ಲ, ಇದು ಬ್ರಹ್ಮನ ಸಂಸಾರ ಅಂತ ಅಂದ್ಕೊಳ್ಳಿ. ನಮಗೂ ಒಂದು ಸಂಸಾರ ಉಂಟು. ನಮ್ಮ ಹಾಗೆ ಅವನು ನಮಗಿಂತ ಜಾಸ್ತಿ ದೊಡ್ಡ ಸಂಸಾರಿ ಅವನು, ನಾವು ಚಿಕ್ಕ ಸಂಸಾರಿಗಳು. ನಾವು ನಿದ್ದೆ ಮಾಡಿದಾಗ ನಮ್ಮ ಸಂಸಾರ ನಮ್ಮ ನಿದ್ರೆಯ ಒಳಗೆ ಲಯ ಆಗತ್ತೋ ಇಲ್ವೋ? ಲಯ ಅಂದರೆ ನಾಶ ಅಲ್ಲ, ಲಯ ಅಂದರೆ ತಿರೋಭಾವ, ಕಾಣದೇ ಇರುವುದು ಅಂತ ಅರ್ಥ. ಇಲ್ಲಿ ನೀರಿದೆ, ಈ ನೀರಿಗೆ ಒಂದಿಷ್ಟು ಅಡಿಗೆ ಉಪ್ಪು ಹಾಕ್ತೇನೆ ನಾನು. ಹಾಕುವುದಕ್ಕಿಂತ ಮೊದಲು ಉಪ್ಪು ಕಣ್ಣಿಗೆ ಕಾಣ್ತಿತ್ತು, ಕಾಳು. ಅರ್ಧ ಗಂಟೆ ಬಿಟ್ಟು ನೋಡಿದರೆ ಅಲ್ಲಿ ಇವಾಗ ಉಪ್ಪು ಇಲ್ಲ. ಇವಾಗ ಉಪ್ಪು ನಾಶ ಆಯಿತು ಅಂತ ಹೇಳಬೇಕು, ಉಪ್ಪು ಲಯ ಆಯಿತು ಅಂತ ಹೇಳಬೇಕು. ಲಯ ಅಂದರೆ ಏನು? ಉಪ್ಪಿನ ಅಂಶ ಇದೆ, ಆದರೆ ಅದರ ಹೊರಗಿನ ಸ್ಥೂಲವಾದ ಆಕಾರ ಇಲ್ಲ. ಹಾಗೆಯೇ ನಿದ್ರೆಯಲ್ಲಿ ನಮ್ಮ ಸಂಸಾರ ಏನಾಯಿತು? ನಮ್ಮೊಳಗೆ ಲಯ ಆಯಿತು. ಬೆಳಗಾತ ಎದ್ದರೆ ಮತ್ತು ಪುನಃ ನಮ್ಮ ಸಂಸಾರ ಪ್ರಕಟ ಆಯಿತು. ಹಾಗೆಯೇ ಚತುರ್ಮುಖನೂ ಸಹ ನಿದ್ರೆಗೆ ಹೋದಾಗ ಈ ಸಂಸಾರ ಜಗತ್ತೇನುಂಟಲ್ಲ ಅದು ಅವನ ನಿದ್ರೆಯಲ್ಲಿ ಲಯ ಆಗತ್ತೆ. ಅವನು ಎಚ್ಚರಗೊಂಡಾಗ ಮತ್ತು ಪುನಃ ಜಗತ್ತು ಹೊರಕ್ಕೆ ತೋರಿ ಬರುತ್ತೆ. ಹಾಗಾಗಿ ಲಯ ಅಂದರೆ ನಾಶ ಅಂತ ಅರ್ಥ ಅಲ್ಲ, ಕಾಣಿಸದಂತೆ ಆಗುವುದು ಅಂತ ಅರ್ಥ. ಹೀಗೆ ಈ 19ನೇ ಶ್ಲೋಕದಲ್ಲಿ ಕೃಷ್ಣ ಕರ್ಮದ ಸಿದ್ಧಾಂತವನ್ನು ಮುಂದುವರೆದು ನಮಗೆ ಹೇಳ್ತಾನೆ. ಭೂತಗ್ರಾಮಸ್ಸ ಏವಾಯಂ ಭೂತ್ವಾ ಭೂತ್ವಾ ಪ್ರಲೀಯತೆ ರಾತ್ರ್ಯಾಗಮೆ ಅವಶಃ ಪಾರ್ಥ ಪ್ರಭವತ್ಯಹರಾಗಮೇ ಅಂತ. ಇಲ್ಲಿ ಬಂದಂಥ ಕೆಲವು ಶಬ್ದಗಳು ಸ್ವಲ್ಪ ವಿಚಿತ್ರವಾದಂಥ ಅರ್ಥವನ್ನು ಕೊಡುವಂತಹ ಶಬ್ದಗಳು. ಏಕೆಂದರೆ ವ್ಯಕ್ತ ಅಂದರೆ ತೋರುವಂಥ, ಹೊರಕ್ಕೆ ತೋರುವಂಥ, ಅವ್ಯಕ್ತ ಅಂದರೆ ತೋರದೇ ಇರುವುದು ಅಂತ. ಹಾಗಾಗಿ ಬ್ರಹ್ಮನ ನಿದ್ರೆ ಜೊತೆಗೆ ಇವೆಲ್ಲವೂ ಸಹ ಅವನ ನಿದ್ರೆಯಲ್ಲಿ ಲಯ ಆಗಿ ಕಾಣದೇ ಇರುವ ಹಾಗಿರ್ತವೆ. ಅವನು ಎಚ್ಚರಗೊಂಡಾಗ ಈ ಪ್ರಪಂಚ ಮತ್ತೆ ಪುನಃ ತೋರ್ತದೆ. ಇಷ್ಟು ಹಿನ್ನೆಲೆಯಲ್ಲಿ ಮತ್ತೆ 19ನೇ ಶ್ಲೋಕ, ಭೂತಗ್ರಾಮಸ್ಸ ಏವಾಯಂ ಭೂತ್ವಾ ಭೂತ್ವಾ ಪ್ರಲೀಯತೆ ರಾತ್ರ್ಯಾಗಮೆ ಅವಶಃ ಪಾರ್ಥ ಪ್ರಭವತ್ಯಹರಾಗಮೇ. ಅರ್ಜುನ, ಪೂರ್ವಕಲ್ಪದಲ್ಲಿದ್ದಂತಹ ಈ ಸ್ಥಾವರ ಜಂಗಮಗಳೆನ್ನುವಂತಹ ಭೂತ ಸಮುದಾಯ, ಗ್ರಾಮ ಅಂದರೆ ಊರು ಅಂತ ಅರ್ಥ ಅಲ್ಲ, ಸಮುದಾಯ ಗುಂಪು ಅಂತ ಅರ್ಥ. ಈ ಭೂತ ಸಮುದಾಯ ಅದು ಏನಾಗುತ್ತೆ ಕೇಳಿದರೆ, ಅವಶವಾಗಿ ಅಂದರೆ ತನ್ನ ಶಕ್ತಿಯನ್ನು ಕಳ್ಕೊಂಡು ತಪ್ಪಿಸಿಕೊಳ್ಳಲು ಸಾಧ್ಯ ಇಲ್ಲದೆ ಹುಟ್ಟಿ ಹುಟ್ಟಿ ಬ್ರಹ್ಮದೇವನ ರಾತ್ರಿಯಾದ ಕೂಡಲೇ ಲಯ ಆಗತ್ತೆ, ಅವನ ಹಗಲಾದ ಕೂಡಲೇ ಮತ್ತೆ ಪುನಃ ತೋರ್ತಾ ಇರುತ್ತೆ. ಭೂತಗ್ರಾಮಸ್ಸ ಏವಾಯಂ, ಹಿಂದಿನ ಕಲ್ಪದಲ್ಲಿ ಏನು ಇತ್ತೋ ಅದೇ ಈ ಕಲ್ಪದಲ್ಲಿ. ಕಲ್ಪ ಅಂದರೆ ಹೇಳಿದ್ನಲ್ಲ, ಬ್ರಹ್ಮನ ಹಗಲು ಮತ್ತು ಪುನಃ ಮಾರನೇ ದಿವಸ ಹಗಲಾದಾಗ ಅದೇ ಈ ಜೀವಜಾತಗಳು ವ್ಯಕ್ತಿಗಳು ಕಂಡು ಬರ್ತವೆ ಅಂತ. ಏನು ಆಶ್ಚರ್ಯ ಇಲ್ಲ. ನಿನ್ನೆ ನೋಡಿದ ವ್ಯಕ್ತಿಗಳು ನಾವು ಇವತ್ತು ನೋಡೋದಿಲ್ವಾ? ಇವತ್ತು ನೋಡಿದವರು ನಾಳೆ ನೋಡೋದಿಲ್ವಾ? ಹಾಗೆ ಭೂತಗ್ರಾಮ ಸಯೇವಾಯಂ, ಅದೇ ವ್ಯಕ್ತಿಗಳು ಮತ್ತೆ ಮುತ್ತೆ ಕಾಣ್ತವೆ, ಹುಡ್ತವೆ ಮತ್ತು ಪುನಃ ಲಯ ಆಗ್ತವೆ. ಈ ರೀತಿಯಾಗಿ ಇದು ಅನಾದಿ ಕಾಲದಿಂದ ನಡ್ಕೊಂಡು ಬಂದಿದೆ. ಎಲ್ಲಿಯವರೆಗೆ ಮನುಷ್ಯ ಸ್ವಸ್ವರೂಪವನ್ನು ಪಡೆಯೋದಿಲ್ವೋ ಅಲ್ಲಿಯವರೆಗೂ ಸಹ ಈ ಭೂತಗ್ರಾಮಗಳ ಕೋಟಿಯಲ್ಲಿ ಸೇರಿ ಅವನು ಒಂದು ಸಲ ಲಯ ಆಗ್ತಾನೆ, ಮತ್ತೊಂದು ಸಲ ತೋರಿ ಬರ್ತಾನೆ. ಹೀಗೆ ನಡೀತಾ ಇರ್ತದೆ ಅಂತ ಕೃಷ್ಣ
ಈ ಶ್ಲೋಕದಲ್ಲಿ ಹೇಳಿದ. ಅಷ್ಟಾದ ಮೇಲೆ ಮತ್ತೆ ಮುಂದಿನ ಶ್ಲೋಕಕ್ಕೆ ಹೋಗೋಣ. ಹಾಗಿದ್ದರೆ ಕೃಷ್ಣ ಒಂದು ಮಾತು ಕೇಳ್ತಾನೆ. ಇದೆಲ್ಲವುದು ಚತುರ್ಮುಖನೂ ಸಹ ಅರ್ಜುನನ ಹತ್ರ ಕೃಷ್ಣನ ಒಂದು ಮಾತು, ಚತುರ್ಮುಖನೂ ಸಹ ಆ ನಿರ್ಗುಣ ನಿರಾಕಾರವಾದಂತಹ ಪರಬ್ರಹ್ಮದ ಒಂದು ಮಾಯೆಯಿಂದಾಗಿ ತೋರಿದವನು. ಮಾಯೆ ಸತ್ವ, ರಜಸ್ಸು, ತಮಸ್ಸು ಈ ಮೂರು ಗುಣಗಳ ಸಮಷ್ಟಿ ರೂಪದಿಂದ ಕೂಡಿದವಳು. ಆ ಮಾಯೆಯಲ್ಲಿರುವಂತಹ ರಜೋಗುಣದಿಂದ ಬ್ರಹ್ಮ, ಸತ್ವಗುಣದಿಂದ ವಿಷ್ಣು, ತಮೋಗುಣದಿಂದ ಶಿವ, ಹೀಗೆ ವ್ಯವಸ್ಥೆ. ಹೀಗಿದ್ದಾಗ ಈ ವ್ಯಕ್ತ ಮತ್ತು ಅವ್ಯಕ್ತ ಅನ್ನೋದೇನುಂಟಲ್ಲ, ಇದಕ್ಕಿಂತ ಮೀರಿದಂತಹದ್ದು ಇನ್ನೇನು ಇಲ್ಲವೇ ಇಲ್ವಾ ಅಂತಂದರೆ ಅದಕ್ಕೆ ಕೃಷ್ಣ ಈ ಮುಂದಿನ ಶ್ಲೋಕದಲ್ಲಿ 20ನೇ ಶ್ಲೋಕದಲ್ಲಿ ಹೇಳ್ತಾನೆ, ಪರಸ್ತಸ್ಮಾತ್ತು ಭಾವೋನ್ಯೋ ಅವ್ಯಕ್ತೋ ಅವ್ಯಕ್ತಾತ್ ಸನಾತನಃ ಯಸ್ಸ ಸರ್ವೇಷು ಭೂತೇಷು ನಶ್ಯತ್ಸು ನ ವಿನಶ್ಯತಿ. ಈ ಶ್ಲೋಕದ ಅರ್ಥ ಏನು ಅಂದರೆ, ಅರ್ಜುನ, ಈ ಭೂತ ಸಮುದಾಯಕ್ಕೆ ಕಾರಣ ಅಂತ ನಾನು ಏನು ಹೇಳಿದ್ನಲ್ಲ, ಚತುರ್ಮುಖನ ಎಚ್ಚರ ವ್ಯಕ್ತ, ಅವನ ನಿದ್ರಾವಸ್ಥೆ ಸ್ವಾಪಾವಸ್ಥೆ ಅವ್ಯಕ್ತ ಅಂತ. ಇಲ್ಲಿ ಅವ್ಯಕ್ತ ಎನ್ನುವಂಥ ಶಬ್ದ ಬಂದಿದೆ. ಆದರೆ ಅವ್ಯಕ್ತ ಎನ್ನುವಂಥ ಶಬ್ದ ಎಂದು ಕರೆಯಲ್ಪಡುವಂಥ ಇನ್ನೊಂದು ವಸ್ತು ಉಂಟು, ಅದರ ಹೆಸರು ಶುದ್ಧ ಬ್ರಹ್ಮ ವಸ್ತು ಅಂತ. ಶಬ್ದ ಎರಡೂ ಸಮಾನ ಆದ್ದರಿಂದ ಕನ್ಫ್ಯೂಷನ್ ಆಗುತ್ತೆ. ಅದಕ್ಕೋಸ್ಕರ ಕೃಷ್ಣ ಈ ಮಾತನ್ನು ಹೇಳ್ತಾನೆ. ಆ ಅವ್ಯಕ್ತ ಎನ್ನುವಂಥದ್ದು ಹೇಗೆ ಉಂಟು ಕೇಳಿದರೆ, ಅದು ಅವಿದ್ಯೆಗಿಂತಲೂ ಬೇರೆಯಾದಂಥದ್ದು, ಅಂದರೆ ಮಾಯೆಗಿಂತಲೂ ಸಹ ಬೇರೆಯಾದದ್ದು. ಮತ್ತು ಆ ಇನ್ನೊಂದು ಅವ್ಯಕ್ತ ಎನ್ನುವಂಥ ಭಾವ ಪದಾರ್ಥ ಏನುಂಟಲ್ಲ, ಅಂದರೆ ಬ್ರಹ್ಮವಸ್ತು, ಅದು ಎಂದೂ ಅಳಿಯದೇ ಇರುವಂಥದ್ದು, ಅದು ಶಾಶ್ವತವಾಗಿ ಇರುವಂಥದ್ದು. ಇಷ್ಟು ಈ ಶ್ಲೋಕದ ಶಬ್ದಶಃ ಅರ್ಥ. ನಿರ್ಗುಣ ನಿರಾಕಾರವಾದಂತಹ ಬ್ರಹ್ಮವಸ್ತುವಿಗೂ ಸಹ ಅವ್ಯಕ್ತ ಎನ್ನುವಂತಹ ಹೆಸರುಂಟು. ಯಾಕೆ ಅವ್ಯಕ್ತ ಅಂತ ಕರೀತಾರೆ ಅಂದರೆ, ಅದು ಎಂದೂ ತನ್ನನ್ನು ತಾನು ವ್ಯಕ್ತವಾಗಿ ಅಂದರೆ ತೋರಿಸಿಕೊಳ್ಳೋದಿಲ್ಲ, ಹಾಗಾಗಿ ಅದನ್ನು ಅವ್ಯಕ್ತ ಅಂತ ಕರೀತಾರೆ. ಆ ಬ್ರಹ್ಮವಸ್ತುವಿನ ಮಾಯೆಗೂ ಸಹ ಅವ್ಯಕ್ತ ಅಂತ ಹೆಸರುಂಟು. ಮತ್ತಷ್ಟೇ ಅಲ್ಲ, ಚತುರ್ಮುಖ ಬ್ರಹ್ಮನ ನಿದ್ರಾವಸ್ಥೆಗೂ ಅವ್ಯಕ್ತ ಅಂತ ಹೆಸರುಂಟು. ಹಾಗಾಗಿ ಇದೆಲ್ಲ ಪದಗಳಿಗೂ ಆವಾವ ಸಂದರ್ಭಕ್ಕೆ ತಕ್ಕ ಹಾಗೆ ಅರ್ಥ ಹೇಳಬೇಕೆ ಅಷ್ಟೇ ಹೊರತು ಒಂದೇ ಅರ್ಥವನ್ನು ಎಲ್ಲ ಕಡೆಗೂ ಹೇಳಲಿಕ್ಕೆ ಆಗುವುದಿಲ್ಲ. ಅದನ್ನು ಸ್ಪಷ್ಟಪಡಿಸೋದಕ್ಕೆ ಅಂತಲೇ ಕೃಷ್ಣ ಇಲ್ಲಿ ಹೇಳ್ತಿದ್ದಾನೆ, ಪರಸ್ತಸ್ಮಾತು ಭಾವೋನ್ಯ. ಈ ಹಿಂದೆ ನಾನು ಹೇಳಿದಿನಲ್ಲ ಅವ್ಯಕ್ತ ಅಂತ, ಚತುರ್ಮುಖ ಬ್ರಹ್ಮನ ಸ್ವಾಪಾವಸ್ಥೆ ಅಂತ, ಅದಕ್ಕಿಂತಲೂ ಪರ ಮಿಗಿಲಾದಂಥದ್ದು ಅಂದರೆ ಅವನ ಜನ್ಮಕ್ಕೂ ಕಾರಣವಾದಂಥ ಮಾಯೆ, ಅದು ಅವ್ಯಕ್ತ. ಅದಕ್ಕೂ ಕಾರಣವಾದಂಥ ಬ್ರಹ್ಮವಸ್ತು ಅಂದರೆ ಶುದ್ಧ ಚೈತನ್ಯ ವಸ್ತು, ಅದು ಹೇಗುಂಟು ಕೇಳಿದರೆ ಅವ್ಯಕ್ತ. ಅದು ಎಂದೂ ಸಹ ಕಾಣುವುದಲ್ಲ. ಯಾಕೆಂದರೆ ಅದು ನಿರ್ಗುಣ ನಿರಾಕಾರ ನಿಷ್ಕ್ರಿಯ. ಮತ್ತಷ್ಟೇ ಅಲ್ಲ, ಅದು ಅವ್ಯಕ್ತಾತ್ ಸನಾತನಃ, ಅವನ ಮಾಯೆಗಿಂತಲೂ ಅದು ಸನಾತನ, ಇನ್ನೂ ಸಹ ಹಿಂದಿನದು, ಹಳೆಯದು. ಮತ್ತಷ್ಟೇ ಅಲ್ಲ, ಅದು ಅನ್ಯ. ಈ ಹಿಂದಿನ ಶ್ಲೋಕದಲ್ಲಿ ನಾನು ಅವ್ಯಕ್ತ ಅಂತ ಶಬ್ದ ಹೇಳಿದ್ದೇನಲ್ಲ, ಆ ಅವ್ಯಕ್ತಕ್ಕಿಂತ ಅದು ಹೇಗಿದೆ, ಅನ್ಯ, ಬೇರೆದಾಗಿದೆ. ಅದು ಯಸ್ಸ ಸರ್ವೇಷು ಭೂತೇಷು ನಶ್ಯತ್ಸು ನ ವಿನಶ್ಯತಿ. ಆ ಅವ್ಯಕ್ತ ಎನ್ನುವಂತಹ ಸತ್ತಾರೂಪವಾದಂತಹ ಚೈತನ್ಯ ವಸ್ತು ಏನುಂಟಲ್ಲ, ಅದು ಈ ಪ್ರಪಂಚ ಎಲ್ಲವೂ ಸಹ ನಾಶವಾಗಿ ಹೋದಾಗಲೂ ಸಹ ನ ವಿನಶ್ಯತಿ, ನಾಶ ಆಗುವುದಿಲ್ಲ. ಇದೆಲ್ಲವೂ ಸಹ ಆ ಅವ್ಯಕ್ತದಲ್ಲಿ ತೋರ್ತಾ ಇರ್ತವೆ ಅಂತ. ಈ ಸತ್ತಾರೂಪ ಅಂತ ಭಾವ ಎಲ್ಲರಿಗೂ ಸಹ ಯಾಕೆ ಕಾಣೋದಿಲ್ಲ, ಅದು ನಿರ್ಗುಣ ನಿರಾಕಾರ ಆದದಿಂದ ಕಾಣೋದಿಲ್ಲ ಅಂತ. ಅದಕ್ಕೆ ರೂಪಾದಿಗಳು ಇಲ್ಲವೇ ಇಲ್ಲ, ಹಾಗಾಗಿ ಕಾಣೋದಿಲ್ಲ. ನಮ್ಮ ನೇತ್ರೇಂದ್ರಿಯ ಅದನ್ನು ಹಿಡಿಯಲಾರದು, ಹಾಗಾಗಿ ಅದು ಗೋಚರಿಸಿದು. ಈ ಮಾತನ್ನು ಶ್ರುತಿಯೇ ಹೇಳುತ್ತೆ, ನ ತಸ್ಯ ಪ್ರತಿಮಾ ಅಸ್ತಿ, ಅದಕ್ಕೊಂದು ಆಕಾರ ಅನ್ನೋದು ಇಲ್ಲ. ನ ಚಕ್ಷುಷಾ ಪಶ್ಯತಿ ಕಶ್ಚಿದೇನಂ, ಯಾವನೂ ಈ ಚರ್ಮ ಚಕ್ಷುಷಿಂದ ಅದನ್ನು ಕಾಣಲಾರ. ಯಾಕೆಂದರೆ ಒಳಗೆ ಇದ್ದು ಈ ಕಣ್ಣನ್ನು ಪ್ರೇರಿಸುವಂತಹದ್ದೇ ಅದು. ಹಾಗಾಗಿ ಕಣ್ಣು ಹಿಂತಿರುಗಿ ಅದನ್ನು ನೋಡಲಾರದು.
ಈ ಸ್ಥೂಲ ಪ್ರಪಂಚಕ್ಕೆ ಕಾರಣವಾದಂಥ ಹಿರಣ್ಯಗರ್ಭ ಅಂದರೆ ಚತುರ್ಮುಖ ಅಂತ ನಾನು ಹೇಳಿದ್ನಲ್ಲ, ಅಂಥ ಅವ್ಯಕ್ತಕ್ಕಿಂತಲೂ ಅದು ಪರ ಶ್ರೇಷ್ಠ, ಅದಕ್ಕೂ ಕಾರಣ ಆಗಿರೋದಾದ್ದರಿಂದ ಅದಕ್ಕೆ ಇನ್ನೊಂದು ಕಾರಣ ಮತ್ತು ಬೇರೆ ಇಲ್ಲವೇ ಇಲ್ಲ. ಇಷ್ಟು ಹಿನ್ನೆಲೆಯಲ್ಲಿ ಈ ಶ್ಲೋಕದ ಅರ್ಥವೂ ಸಹ ಸಾಕು ಅಂತ ಅಂದ್ಕೊಂಡು ಮತ್ತು 21ನೇ ಶ್ಲೋಕಕ್ಕೆ ಹೋಗಿಬಿಡೋಣ. ಆ ಅವ್ಯಕ್ತವನ್ನು ಅಂದರೆ ನಿರ್ಗುಣ ನಿರಾಕಾರ ನಿಷ್ಕ್ರಿಯವಾದಂಥ ಬ್ರಹ್ಮ ವಸ್ತುವನ್ನು ಇನ್ಯಾವುದಾದರೂ ಶಬ್ದದಿಂದ ಕರೀತಾರಾ ಅಂದರೆ ಕೃಷ್ಣ ಅದಕ್ಕೆ ಉತ್ತರ ಹೇಳ್ತಾನೆ, ಅವ್ಯಕ್ತೋ ಅಕ್ಷರ ಇತ್ಯುಕ್ತ ತಮಾಹು ಪರಮಾಂಗತಿಂ ಎಂಪ್ರಾಪ್ಯನ ನಿವರ್ತಂತೆ ತದ್ಧಾಮ ಪರಮಂ ಮಮ. ಆ ಅವ್ಯಕ್ತವನ್ನೇ ಅಂದರೆ ಸತ್ತಾರೂಪವಂಥ ಬ್ರಹ್ಮವಸ್ತುವನ್ನು ಅಕ್ಷರ ಅಂತ ಹಿಂದೆ ನಾವು ಕರೆದಿದ್ದೇವೆ. ಕಿಂ ತದ್ಬ್ರಹ್ಮ ಕಿಮಧ್ಯಾತ್ಮಂ ಅಂತ ಹೇಳುವಾಗ ಕೃಷ್ಣ ಅಕ್ಷರ ಎನ್ನುವಂಥ ಶಬ್ದದಿಂದ ಹೇಳಿದ್ದಾನೆ. ಅದೇ ಪ್ರಾಣಿಗಳಿಗೆ ಪರಮಗತಿ ಆ ಅಕ್ಷರ ಎನ್ನುವಂಥ ಶಬ್ದದಿಂದ ಕರೆಯಲ್ಪಡುವಂತಹ ನಿರ್ಗುಣ ನಿರಾಕಾರ ನಿಷ್ಕ್ರಿಯವಾದಂಥ ಬ್ರಹ್ಮವಸ್ತು. ಯಾಕೆಂದರೆ ಆ ಭಾವವನ್ನು ಪಡೆದುಕೊಂಡರೆ ಮತ್ತೆ ಪುನಃ ಸಂಸಾರಕ್ಕೆ ಹಿಂತಿರುಗಿ ಬರುವುದಿಲ್ಲ. ಇಷ್ಟು ಈ ಶ್ಲೋಕದ ಶಬ್ದಶಃ ಅರ್ಥ. ಕೃಷ್ಣ ಈ ಶ್ಲೋಕದಲ್ಲಿ ಏನು ಹೇಳ್ತಿದ್ದಾನೆ ಅಂದರೆ, ಬ್ರಹ್ಮನ ನಿದ್ರೆ ಅವ್ಯಕ್ತ ಹಿಂದೆ ನಾವು ನೋಡಿದೆವು, ಅವನ ಎಚ್ಚರ ವ್ಯಕ್ತ. ಈ ಬ್ರಹ್ಮನ ವ್ಯಕ್ತಾವ್ಯಕ್ತಕ್ಕಿಂತಲೂ ಮಿಗಿಲಾದಂಥ ಇನ್ನೊಂದು ಅವ್ಯಕ್ತ ಅನ್ನೋದು ಉಂಟು. ಒಂದು ಅದು ಬೇರೆ ಸ್ಥಿತಿಯಲ್ಲಿರುವಂಥದ್ದು. ಹಿಂದಿನ ಶ್ಲೋಕದಲ್ಲಿ ಹೇಳಿದ್ದ ಅವ್ಯಕ್ತ ಚತುರ್ಮುಖನಿಗೆ ಸಂಬಂಧಿಸಿದೆ. ಅದನ್ನು ಹೊರತುಪಡಿಸಿ ಇಲ್ಲಿ ಅವ್ಯಕ್ತ ಎನ್ನುವಂಥ ಆ ನಿರ್ಗುಣ ನಿರಾಕಾರವಾದನ್ನು ಅಕ್ಷರ ಎನ್ನುವಂತಹ ಶಬ್ದದಿಂದ ಕರೀತಾ ಇದ್ದೇವೆ. ಅದು ಇಂದ್ರಿಯಕ್ಕೆ ಗೋಚರ ಅಲ್ಲ. ಪ್ರಪಂಚ ನಾಶ ಆದ್ರೂ ಸಹ ಅದು ಎಂದೂ ಸಹ ನಾಶ ಆಗುವುದಿಲ್ಲ. ಅದು ನನ್ನ ನಿಜವಾದ ರೂಪ, ಅದೇ ನನ್ನ ಮನೆ. ಆ ಶಬ್ದವನ್ನು ಕೃಷ್ಣ ಹೇಳ್ತಾನೆ ಇಲ್ಲಿ, ತದ್ಧಾಮ ಪರಮಂ ಮಮ, ಅದೇ ನನ್ನ ಪರಮಂ ಧಾಮ, ಶ್ರೇಷ್ಠವಾದಂಥ ಮನೆ. ಅದಕ್ಕೆ ಬಂದು ಸೇರಿದವರು ಮತ್ತೆ ಪುನಃ ವಾಪಸ್ ಹಿಂದಿರುಗಿ ಬರುವುದಿಲ್ಲ. ಈ ಮಾತನ್ನು ಕೇಳಿದಾಗ ನಮಗೊಂದು ಸಂಶಯ. ಅದೇ ನನ್ನ ಮನೆ ಅಂದರೆ ನಾನು ನನ್ನದು, ನಾನು ಬೇರೆ ನನ್ನದು ಬೇರೆ. ಆ ಧಾಮ ಅದು ನನ್ನದು, ಅಲ್ಲಿರುವಂಥ ನಾನು ಬೇರೆ. ಉದಾಹರಣೆಗೆ ನಾವು ಮನೆ ಹೊರಗಡೆ ನಿಂತು ಹೇಳ್ತೇವೆ, ಪರಿಚಯ ಮಾಡ, ಇದು ನನ್ನ ಮನೆ ನೋಡ್ರಿ ಅಂತ. ಮನೆಯೇ ನಾನಲ್ಲ ಅಲ್ವಾ, ಮನೆ ಬೇರೆ, ಆ ಮನೆ ಯಜಮಾನ ಅಂತ ನಾನು ಬೇರೆ. ಹೀಗ ಅಂದರೆ ಕೃಷ್ಣ ಅದೇ ಇಲ್ಲಿ ಶಬ್ದ ಮಾತ್ರ ಬೇರೆ, ಎರಡೂ ಒಂದೇ. ಶಾಸ್ತ್ರದಲ್ಲಿ ಇದನ್ನು ಹೇಗೆ ಹೇಳ್ತಾರೆ ಅಂದರೆ ರಾಹೋಶಿರಹ ಅಂತ ಕರೀತಾರೆ. ಒಂದು ವಾಕ್ಯ ಅಂದರೆ ರಾಹುವಿನ ತಲೆ ಅಂತ. ರಾಹುವಿನ ತಲೆ ಅಂತ ಹೇಳಿದಾಗ ರಾಹು ಬೇರೆ, ಅವನ ತಲೆ ಬೇರೆ ಅಂತ. ಅದರ ಸ್ವಾರಸ್ಯ ಅಂದರೆ ರಾಹು ಅನ್ನೋನು ತಲೆಯೇ, ಅವನಿಗೆ ಇನ್ನೇನು ಇಲ್ಲವೇ ಇಲ್ಲ. ಆ ತಲೆಯ ಭಾಗಕ್ಕೆ ರಾಹು ಅಂತ ಹೆಸರು. ಹಾಗಿದ್ದಾಗ ರಾಹೋ ಶಿರಹ ಅಂದರೆ ಏನು? ಹಾಗಿದ್ರೆ ಯಾಕೆ ಹೇಳ್ತೇವೆ ಅಂದರೆ ಅರ್ಥ ಆಗಲಿ ಅಂತ ಹೇಳ್ತೇವೆ ಅಷ್ಟೇ ಹೊರತೂ ಸಹ ಅಲ್ಲಿ ರಾಹು ಬೇರೆ ಅವನು ತಲೆ ಬೇರೆ ಅಂತ ಅರ್ಥ ಅಲ್ಲ. ಹಾಗೇನೆ ತದ್ಧಾಮ ಪರಮಂ ಮಮ ಅಂತೇಳಿದರೆ ನಾನು ಬೇರೆ ನನ್ನ ಮನೆ ಬೇರೆ ಅಂತಲ್ಲ, ನಾನೇ ಮನೆ. ನನ್ನನ್ನು ಬಂದು ಸೇರೋದು ಏನುಂಟಲ್ಲ ಅದೇನೇ ಶಾಸ್ತ್ರಕಾರರು ಹಾಗೆ ಮನೆ ಮನೆ ಅಂತ ಸುಲಭವಾಗಿ ಅರ್ಥ ಆಗಲಿ ಅಂತ ಹೇಳ್ತಾರೆ. ಹಾಗಾಗಿ ನನ್ನನ್ನು ಬಂದು ಸೇರುವುದು ಅಂದರೆ ಹೇಗೆ ಅಂದರೆ ಪ್ರಾಪ್ತಸ್ಯೈವ ಪ್ರಾಪ್ತಿ, ಪಡೆದದ್ದನ್ನೇ ಪಡೆದುಕೊಳ್ಳೋದು. ಇಷ್ಟು ದಿವಸ ಸಂಸಾರಿಯಾಗಿದ್ದಾಗ ನಾನು ಬೇರೆ 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 ಅನ್ನುವಂಥ ಭಾವನೆ ಇತ್ತಲ್ಲ, ಕೊನೆಗೆ ಸಾಧನೆ ಮಾಡ್ತಾ ಮಾಡ್ತಾ ಬಂದು ನಾನು ಆ ತತ್ವಕ್ಕಿಂತ ಬೇರೆ ಅಲ್ಲ ಎನ್ನುವಂಥ ಅನುಭವ ಬಂದಾಗ, ಹಾಗಿದ್ದರೆ ನಾನು ಹಿಂದೆ ಏನು ಆಗಿರಲಿಲ್ಲ ಅಂತ ಅಂದ್ಕೊಂಡಿದ್ನೋ ಅದೇ ನಾನು ಇವಾಗ ಆಗಿದ್ದೇನೆ. ಪ್ರಾಪ್ತಸ್ಯೈವ ಪ್ರಾಪ್ತಿ ಅಂತ ಅಂದರೆ ವಿಸ್ಮರಣೆಯಿಂದಾಗಿ ನಾನು ಬ್ರಹ್ಮ ಅಲ್ಲ ಅಂತ ಅಂದ್ಕೊಂಡಿದ್ದ, ಸಾಧನೆ ಮಾಡ್ತಾ ಮಾಡ್ತಾ ಬಂದಾಗ ಏನಾಯ್ತು ಹೇಳಿದರೆ ಸ್ಮರಣೆಯಿಂದಾಗಿ ನಾನೇ ಬ್ರಹ್ಮ ಎನ್ನುವಂಥ ನೆಲದಲ್ಲಿ ನಿಲ್ತಾನೆ. ಹೇಳ್ತಾರಲ್ಲ ಕನ್ನಡದಲ್ಲಿ ಒಂದು ಮಾತು ಹೇಳ್ತಾರೆ, ಒಬ್ಬಾತ ಮಗುವನ್ನು ಹೆಗಲ ಮೇಲೆ ಕುಂಡಿಸ್ಕೊಂಡು ಜಾತ್ರೆಗೆ ಹೋಗಿದ್ದಂತೆ. ಆದರೆ ಏನಾಯಿತು ಕೇಳಿದರೆ ಜಾತ್ರೆಯಲ್ಲೆಲ್ಲ ಸುತ್ತಾಡುವಾಗ ಆ ಮಗು ಏನು ಕೇಳಲಿಲ್ಲ, ತಕರಾರು ಮಾಡಲಿಲ್ಲ.
ಹೆಗಲ ಮೇಲೆ ನನ್ನ ಮಗುವನ್ನು ಕೂರಿಸ್ಕೊಂಡಿದ್ದೇನೆ ಅನ್ನೋದನ್ನೇ ಮರೆತು ಬಿಟ್ಟ ಇವನು. ಕೊನೆಗೇನಾಯಿತು ಕೇಳಿದ್ರೆ, ಮನೆಗೆ ಬರುವಾಗ ಅಯ್ಯೋ ನನ್ನ ಮಗು ಎಲ್ಲಿ ಕಾಣೆ ಆಗೋಯ್ತಲ್ಲ ಅಂತ ಎಲ್ಲ ಕಡೆಗೂ ಹುಡುಕಿದನಂತೆ. ಎಲ್ಲಿ ಹುಡುಕಿದ್ರು ಆ ಮಗು ಎಲ್ಲಿ ಸಿಗುತ್ತೆ, ಅವನ ಹೆಗಲ ಮೇಲೆ ಇದೆ ಅದು. ಒಬ್ಬ ಹೇಳಿದಂತೆ, ಎಲ್ಲಯ್ಯ ಹುಡುಕ್ತಿದೆಯೇ, ನಿನ್ನ ಹೆಗಲ ಮೇಲೆ ಇದೆಯಲ್ಲಯ್ಯ ಮಗು. ಹಾಗಿದ್ರೆ ಇವಾಗ ಆ ಮಗು ಅವನ ಹೆಗಲ ಮೇಲೆ ಇದ್ದಾಗಲೂ ಸಹ ಅವನಿಗೆ ನನ್ನ ಮಗು ಕಳೆದು ಹೋಯ್ತು ಒಂದು ಭಾವನೆ ಇತ್ತಲ್ಲ, ನಿಜವಾಗಿ ಮಗು ಕಳೆದು ಹೋಗಿತ್ತಾ? ಇಲ್ಲ. ಹಾಗಿದ್ರೆ ಮಗು ಒಬ್ಬ ಜ್ಞಾಪಿಸಿ ಆದಮೇಲೆ ನನಗೀಗ ಮಗು ಸಿಕ್ತು ಅಂತ ಸಂತೋಷ ಪಡ್ತಾನಲ್ಲ, ನಿಜವಾಗಿ ಸಿಕ್ತಾ? ಹಾಗಿದ್ರೆ ಸಿಕ್ಕಿದ್ದೇನು ಅಂದರೆ ಕಳೆದು ಹೋಯಿತು ಎನ್ನುವಂಥ ಭಾವನೆ ಇತ್ತಲ್ಲ, ಆ ಭಾವನೆ ಹೋದದ್ದೇ ಮಗು ಸಿಕ್ಕ ಅನುಭವ. ಪ್ರಾಪ್ತಸ್ಯೈವ ಪ್ರಾಪ್ತಿ ಅಂತ ಶಾಸ್ತ್ರಕಾರರು ಇದಕ್ಕೆ ಬೇರೆ ಬೇರೆ ಉದಾಹರಣೆಯನ್ನು ಕೊಡ್ತಾರೆ. ರಾಜಸೂನೋ ಸ್ಮೃತಿ ಪ್ರಾಪ್ತವು ವ್ಯಾಧಭಾವೋ ನಿವರ್ತತೆ ಅಂತ. ಕರ್ಣ ರಾಧೇಯ ನಂದನ ಅಂತ ಅಂದರೆ ಆ ಬೆಸ್ತರ ಅವನು ತಂದು ಸಾಕಿದನಲ್ಲ, ಅವನು ಏನು ಅಂದ್ಕೊಂಡ, ನಾನು ಬೆಸ್ತರ ಮಗ ಅಂತ ಅಂದ್ಕೊಂಡು ಬೆಳೆದ. ಕೊನೆಗೆ ಕೃಷ್ಣ ಬಂದು ಮಹಾಭಾರತ ಯುದ್ಧ ಶುರು ಆಗೋಕ್ಕಿಂತ ಮೊದಲು ಹೇಳ್ದ, ಲೇ ನೀನು ಬೆಸ್ತರ ಮಗ ಅಲ್ಲ ಕಣೋ, ನೀನು ಕುಂತಿ ಮಗ ಅಂತ ಹೇಳಿದಾಗ ಕರ್ಣನಿಗೆ ಭಾವನೆ ಬಂತಂತೆ, ಓಹ್ ನಾನು ಕ್ಷತ್ರಿಯ ಹಾಗಿದ್ರೆ ಅಂತ. ರಾಜಸೂನೋ ಸ್ಮೃತಿ ಪ್ರಾಪ್ತವು ವ್ಯಾಧಭಾವೋ ನಿವರ್ತತೆ. ಇಷ್ಟು ದಿವಸ ಅವನೇನು ಅಂದ್ಕೊಂಡಿದ್ದ, ತನ್ನನ್ನು ಅಂಬಿಗರ ಮಗ ಅಂತ ಅಂದ್ಕೊಂಡಿದ್ದ, ಬೆಸ್ತರ ಅವನ ಮಗ ಅಂತ ಅಂದ್ಕೊಂಡಿದ್ದ. ಈಗ ತಾನು ಕ್ಷತ್ರಿಯ ಅಂತ ಅಂದ್ಕೊಂಡ. ಈಗ ತಾನು ಕ್ಷತ್ರಿಯ ಅಂತ ಅಂದುಕೊಳ್ಳೋದಕ್ಕಿಂತ ಮೊದಲೂ ಸಹ ಅವನು ಏನಾಗಿದ್ದ, ನಿಜವಾಗಿಯೂ ಕ್ಷತ್ರಿಯನೇ ಆಗಿದ್ದ. ಹಾಗಿದ್ರೆ ಇವನು ಕ್ಷತ್ರಿಯನೇ ಆಗಿದ್ದೇನೆ ಅಂತ ಅಂದ್ಕೊಂಡಾಗ ಆದ ಬದಲಾವಣೆ ಏನು, ಈ ಹಿಂದೆ ತಾನು ಅಂಬಿಗರ ಹುಡುಗ ಅಂತ ಅಂದ್ಕೊಂಡಿದ್ನಲ್ಲ, ಆ ಭಾವ ಹೊರಟೋಯ್ತು ಅಷ್ಟೇ. ಹಾಗೇ ಆ ಬ್ರಹ್ಮ ವಸ್ತುವಿನ ಜೊತೆಗೆ ಒಂದಾದಾಗ ಏನಾಗ್ತದೆ ಅಂದರೆ, ನಾನು ಸಂಸಾರಿ ಅಲ್ಲ, ನಾನು ಗಂಡಲ್ಲ, ನಾನು ಹೆಣ್ಣಲ್ಲ, ನಾನು ಆನಂದದ ರಸಭಟ್ಟಿ, ಅದೇ ನನ್ನ ನಿಜವಾದಂತಹ ರೂಪ ಎನ್ನುವಂಥ ಭಾವ ಬದುಕಿರುವಾಗಲೇ ಬಂದುಬಿಡ್ತದೆ ಅವನಿಗೆ. ಹಾಗಾಗಿ ಏನು ಮಾಡ್ತಾನೆ ಕೇಳಿದರೆ, ತನ್ನ ಸ್ಥೂಲ ದೇಹದ ಬಗ್ಗೆ ಅವನಿಗೆ ಯಾವುದೇ ರೀತಿಯ ವ್ಯಾಮೋಹ, ಅಟ್ಯಾಚ್ಮೆಂಟ್ ಸುತರಾಮ್ ಇರುವುದಿಲ್ಲ. ಇದರೆ ಮೋಕ್ಷ ಅಂದರೆ ಇನ್ಯಾವುದೋ ಲೋಕಕ್ಕೆ ಹೋಗುವುದಲ್ಲ, ಇನ್ಯಾವುದೋ ಹೊಸ ಆಕಾರವನ್ನು ಪಡೆಯುವುದೂ ಅಲ್ಲ, ಪ್ರಾಪ್ತಸ್ಯೈವ ಪ್ರಾಪ್ತಿ. ಇಷ್ಟು ಹಿನ್ನೆಲೆಯಲ್ಲಿ ಆ ಅಭೇದ ದೃಷ್ಟಿಯಿಂದ ಇದನ್ನು ಬ್ರಹ್ಮ ಸ್ವರೂಪವೇ ನನ್ನ ಸ್ವರೂಪ ಅಂತ ಯಾವನು ತಿಳ್ಕೊಳ್ತಾನೋ ಅವನಿಗೆ ನಸ ಪುನರಾವರ್ತತೆ, ಪುನರ್ಜನ್ಮ ಎನ್ನುವಂಥದ್ದು ಇಲ್ಲ. ಅದನ್ನು ಪಡೆಯುವುದು ಹೇಗೆ ಅಂತಂದರೆ ಅದನ್ನು ಕೃಷ್ಣ ಈ ಮುಂದಿನ ಶ್ಲೋಕದಲ್ಲಿ ತಿಳಿಸ್ಕೊಡ್ತಾನೆ. ಅದಕ್ಕೆ ಮೂಲತಃ ಬೇಕಾದದ್ದು ಕೇವಲ ಭಕ್ತಿ ಮಾತ್ರ, ಅದು ಒಂದಿದ್ದರೆ ಸಾಕು ಅನ್ನೋದನ್ನು ಕೃಷ್ಣ ಹೇಳ್ತಾನೆ. ಪುರುಷಸ್ಸ ಪರಃಪಾರ್ಥ ಭಕ್ತ್ಯಾ ಲಭ್ಯಸ್ತ್ವನನ್ಯಯ ಯಸ್ಯಾಂತಸ್ಥಾನಿ ಭೂತಾನಿ ಏನ ಸರ್ವಂ ಇದಂ ತತಂ. ಈ ಅಕ್ಷರ ಎನ್ನುವಂತಹ ಪರಮಪುರುಷನು ಪಾರ್ಥ ಕೇವಲ ಆತ್ಮವಿಷಯಕವಾದಂತಹ ಭಕ್ತಿ ಎಂಬ ಜ್ಞಾನದಿಂದ ಆತ ಸಿಗ್ತಾನೆ. ಅಂದರೆ ಬ್ರಹ್ಮ ಸ್ವರೂಪವನ್ನು ಪಡೆಯೋದಕ್ಕಾಗತ್ತೆ. ಈ ಭೂತಗಳೆಲ್ಲವೂ ಸಹ ಆತನೊಳಗೆ ಸೇರಿಕೊಂಡಿವೆ. ಆತನು ಎಲ್ಲೆಲ್ಲಿಯೂ ಸಹ ಸರ್ವವಸ್ತುಗಳಲ್ಲೂ ಸಹ ಆತ ವ್ಯಾಪಿಸಿಕೊಂಡಿದ್ದಾನೆ. ಹೇಗೆ ಅಂದರೆ ಆಕಾಶ ಎನ್ನುವಂಥದ್ದು ಮಡಕೆಯ ಒಳಗೂ ಉಂಟು, ಮಡಕೆಯ ಹೊರಗೂ ಉಂಟು. ಹಾಗೆ ಆ ಬ್ರಹ್ಮವಸ್ತು ಎನ್ನುವಂಥದ್ದು ಎಲ್ಲ ಕಡೆಗೂ ಸಹ ವ್ಯಾಪಿಸಿಕೊಂಡಿದೆ. ಆ ಭಾವವನ್ನು ತಾಳೋದಕ್ಕೆ ಅಥವಾ ಪಡೆಯೋದಕ್ಕೆ ಮೂಲತಃ ಬೇಕಾದದ್ದು ಭಕ್ತಿ. ಎಂಥ ಭಕ್ತಿ ಅಂದರೆ, ನಾನು ಮೊನ್ನೆ ದಿವಸ ಹೇಳಿದ್ದೆ, ಇಲ್ಲಿ ಭಕ್ತಿ ಅಂದರೆ ನಾನು ಬೇರೆ ನೀನು ಬೇರೆ ಅಂತ ಈ ಭಕ್ತಿಯಲ್ಲ, ಸಗುಣ ಭಕ್ತಿಯಲ್ಲ, ಸ್ವಸ್ವರೂಪ ಅನುಸಂಧಾನಂ ಭಕ್ತಿ. ನಿರಂತರ ಆತ್ಮಚಿಂತನೆಯನ್ನು ಮಾಡುವಂಥದ್ದು. ಇಲ್ಲಿರುವಂಥ ಎಲ್ಲವನ್ನೂ ಕಳಚ್ತಾ ಹೋಗು. ಕೊನೆಗೆ ಇದೆಲ್ಲವನ್ನು ಕಳಚಿ ಹಾಕುವಂಥವನು ಯಾರು ಅಂತ ವಿಚಾರ ಮಾಡು. ಅದೇ ನನ್ನ ನಿಜವಾದ ಸ್ವರೂಪ. ಈ ರೀತಿಯಲ್ಲಿ ಯೋಚನೆ ಮಾಡುವಂಥದ್ದು ಭಕ್ತಿ ಅಂತ ಕರೆಸಿಕೊಳ್ಳುತ್ತೆ. ಇಂಥ ಭಕ್ತಿಯಿಂದ ಆ ಪರಮಪುರುಷ ಅಂದರೆ ಬ್ರಹ್ಮವಸ್ತು ಅದು ಪ್ರಾಪ್ಯವಾಗತ್ತೆ ಅಂತ ಹೇಳ್ತಾ
ಕೃಷ್ಣ ಇಲ್ಲಿ ಒಂದು ಮಾತನ್ನು ಹೇಳ್ತಾನೆ. ಏನು ಅಂದರೆ, ಈ ಶ್ಲೋಕ ಬಹಳ ಮುಖ್ಯವಾದಂಥದ್ದು. ಈ ಶ್ಲೋಕದಲ್ಲಿ ಒಂದು ಶಬ್ದವನ್ನು ಹೇಳಿದ್ದಾನೆ ಕೃಷ್ಣ, ಏನ ಸರ್ವಂ ಇದಂ ತತಂ. ಆ ಯಾವ ಬ್ರಹ್ಮವಸ್ತುವಿನಿಂದ ಇದೆಲ್ಲವೂ ಸಹ ವ್ಯಾಪಿಸಲ್ಪಟ್ಟಿದೆಯೋ ಅಂತ ಅರ್ಥ. ಈ ಮಾತು ಗೀತೆಯಲ್ಲಿ 3 ಕಡೆಗೆ ಬರ್ತದೆ. ಏನ ಸರ್ವಂ ಇದಂ ತತಂ ಅಂತ. ಮೊದಲನೇದಾಗಿ 2ನೇ ಅಧ್ಯಾಯದ 17ನೇ ಶ್ಲೋಕದಲ್ಲಿ ಒಮ್ಮೆ ಬಂದಿತ್ತಿದು, ಅವಿನಾಶಿತಿ ತದ್ವಿಧಿ ಏನ ಸರ್ವಮಿದಂ ತತಂ ಅಂತ. ಅದಾದಮೇಲೆ ಈ 8ನೇ ಅಧ್ಯಾಯದ 22ನೇ ಶ್ಲೋಕದಲ್ಲಿ ಪುರುಷಸ್ಸ ಪರಪಾರ್ಥ, ಇಲ್ಲಿಯೇ ಪುರುಷಸ್ಸ ಪರಪಾರ್ಥ ಭಕ್ತ್ಯಾ ಲಭ್ಯಸ್ತ್ವನನ್ಯ ಯಸ್ಯಾಂತಸ್ಥಾನಿ ಭೂತಾನಿ ಏನ ಸರ್ವಂ ಇದಂ ತತಂ ಅಂತ 2ನೇ ಸಲ. ಮತ್ತು 18ನೇ ಅಧ್ಯಾಯದ 46ನೇ ಶ್ಲೋಕದಲ್ಲಿ ಮತ್ತೆ ಪುನಃ ಇದೇ ಸೆಂಟೆನ್ಸ್ ಬರ್ತದೆ, ಯತಃ ಪ್ರವೃತ್ತಿರ್ಭೂತಾನಾಂ ಏನ ಸರ್ವಂ ಇದಂ ತತಂ ಅಂತ. ಹೀಗೆ 3 ಕಡೆಗೆ ಕೃಷ್ಣ ಒಂದೇ ಮಾತನ್ನು ಮತ್ತೆ ಮತ್ತೆ ಹೇಳ್ತಾನೆ. ನಾವು ಯಾವ ಮಾತನ್ನು ಮತ್ತೆ ಮತ್ತೆ ಹೇಳ್ತೇವೋ ಆ ಮಾತಿಗೆ ಹೆಚ್ಚು ಪ್ರಾಮುಖ್ಯತೆ ಇದೆ ಅಂತ ಅರ್ಥ. ಹೀಗೆ ಕೃಷ್ಣ 3 ಕಡೆ ಹೇಳಿದ್ದಿಂದಲೇ ಗೊತ್ತಾಗುತ್ತೆ ಈ ಸೆಂಟೆನ್ಸ್ ಏನು ಹೇಳುತ್ತೆ ಅಂದರೆ, ಇದು ಪರಮಾತ್ಮನ ಅಂದರೆ ಬ್ರಹ್ಮವಸ್ತುವಿನ ಅಖಂಡ ಸ್ವರೂಪವನ್ನು ತಿಳಿಸಿಕೊಡುತ್ತದೆ. ಅದು ಎಲ್ಲ ಕಡೆಗೂ ವ್ಯಾಪಿಸಿದೆ. ನಾನೊಂದು ಉದಾಹರಣೆ ಕೊಟ್ಟೆ, ಮಡಿಕೆ ಒಳಗೂ ಮಡಿಕೆ ಹೊರಗೂ. ಹಾಗೆ ಆ ಬ್ರಹ್ಮವಸ್ತು ಎನ್ನುವಂಥದ್ದು ಈ ಜಗತ್ತಿನ ಒಳಗೂ ಜಗತ್ತಿನ ಹೊರಗೂ, ಅಂದರೆ ಎಲ್ಲ ಕಡೆಗೂ ವ್ಯಾಪಿಸಿದೆ. ಅದರಲ್ಲಿ ಈ ಪ್ರಪಂಚ ಎನ್ನುವಂಥದ್ದು ತೋರ್ತಾ ಇದೆ. ಅಷ್ಟು ಹಿನ್ನೆಲೆಯಲ್ಲಿ ಈ ಪ್ರಪಂಚ ಅದರಲ್ಲಿ ಕಲ್ಪಿತವಾದದ್ದು. ಹಾಗಾಗಿ ಈ ಕಲ್ಪಿತವಾದಂಥ ಜಗತ್ತಿಗೆ ಅಧಿಷ್ಠಾನವಾದಂಥ ವಸ್ತು ಇದ್ದಾಗ ಮಾತ್ರ ಅದಕ್ಕೆ ಬೆಲೆ. ಅದರಲ್ಲಿ ತೋರ್ತಾ ಇದೆ ಅಷ್ಟೇ ಹೊರತು ಸಹ ನನ್ನ ನಿಜವಾದ ರೂಪ ಅಧಿಷ್ಠಾನವಾದಂತಹ ಆ ಚೇತನ ಮಾತ್ರ, ಅಂದರೆ ಬ್ರಹ್ಮವಸ್ತುವೇ ನನ್ನ ನಿಜವಾದ ರೂಪ, ನಾನು ಅದೇ ಆಗಿದ್ದೇನೆ ಅಂತ ತಿಳ್ಕೊಂಡಾಗ ಅವನಿಗೆ ಮೋಕ್ಷ ಎನ್ನುವಂಥದ್ದು ಶತಸಿದ್ಧ. ಅಂದರೆ ಬರೇ ತಿಳ್ಕೊಂಡು ಸಾಲದು, ಒಂದು ದಿವಸ ಅಲ್ಲ, ಸಾಧನೆ ಆಗಬೇಕು ಅದು ಅಂತ. ಏಕೆಂದರೆ ಈ ಅಧ್ಯಾಯವೇ ಉಪಾಸನಾ ಕಾಂಡ, ನಿರಂತರ ಹೀಗೆ ಉಪಾಸನೆ ಮಾಡಬೇಕು ಅಂತ. ಹಾಗೆ ಉಪಾಸನೆ ಮಾಡಿದವರು ಮತ್ತೆ ಹೇಗೆ ಹೋಗ್ತಾರೆ ಅನ್ನೋದನ್ನು ಈ ಹಿಂದೆ ಸೂಕ್ಷ್ಮವಾಗಿ ಹೇಳಿದಂಥ ವಿಚಾರವನ್ನು ಕೃಷ್ಣ ಮುಂದಿನ ಶ್ಲೋಕಗಳಲ್ಲಿ ಸುದೀರ್ಘವಾಗಿ ಅವರು ಪ್ರಯಾಣ ಮಾಡಿ ಹೋಗ್ತಾ ಇರುವಂಥ ದಾರಿಯನ್ನು, ಆ ದಾರಿಯಲ್ಲಿ ಆ ಉಪಾಸಕರಿಗೆ ಸಿಗುವಂಥ ಸ್ಟೇಷನ್ನುಗಳು ಯಾವ್ಯಾವುದು ಈ ಎಲ್ಲ ವರ್ಣನೆಯನ್ನು ಮಾಡ್ತಾನೆ. ಅದನ್ನು ಮುಂದಿನ ಅವಧಿಯಲ್ಲಿ ಸೇರಿದಾಗ ಚಿಂತನೆ ಮಾಡೋಣ. ಅಲ್ಲಿವರೆಗೆ ನಿಮಗೆಲ್ಲರಿಗೂ ನಮಸ್ಕಾರ ಮತ್ತು ಕೃತಜ್ಞತೆಗಳು. ಮತ್ತು ಈ 6 ದಿನಗಳ ಕಾಲ ಈ ಉಪನ್ಯಾಸ ಮಾಲಿಕೆಗೆ ಪ್ರಾಯೋಜಕರಾಗಿರುವಂತಹ ದತ್ತಿ ನಾಗರಾಜ್ ಅವರಿಗೆ ನಾನು ವೈಯಕ್ತಿಕವಾಗಿ ಅನಂತ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೇನೆ. ಅದರ ಜೊತೆಗೆ 6 ದಿನಗಳ ಕಾಲ ಕುಳಿತು ಕೇಳಿದಂಥ ನಿಮಗೆಲ್ಲ ಇನ್ನೊಮ್ಮೆ ವಂದನೆ. ಮತ್ತು ಸಂಸ್ಥೆಯ ಕಾರ್ಯದರ್ಶಿಗಳಾದಂಥ ಶ್ರೀಯುತ ರಾಮಸ್ವಾಮಿಯವರು ಅನಾರೋಗ್ಯದ ನಿಮಿತ್ತ ಅವರಿಗೆ ಬರಲಿಕ್ಕಾಗಲಿಲ್ಲ. ಅವರ ಸ್ಥಾನದಲ್ಲಿ ಶ್ರೀಯುತ ರಾಮು ಅವರು ಎಲ್ಲ ಕೆಲಸವನ್ನು ನೆರವೇರಿಸಿಕೊಂಡು ಹೋಗ್ತಾ ಇದ್ದಾರೆ. ಇಂದ ರಾಮು ಅವರಿಗೂ ಸಹ ನಾನು ಅನಂತ ನಮನಗಳನ್ನು ಸಲ್ಲಿಸ್ತಾ ಇನ್ನೊಮ್ಮೆ ನಿಮಗೆಲ್ಲರಿಗೂ ಕೃತಜ್ಞತೆಯನ್ನು ಹೇಳ್ತಾ ನನ್ನ ಈ 6 ದಿನಗಳ ಮಾತನ್ನು ಸಹ ಆ ಪರಬ್ರಹ್ಮ ಚೇತನ ಸ್ವರೂಪದಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ.